ಎಲ್ಲೋ ತನ್ನ ಲೌಕಿಕ ಸುಖಕ್ಕಾಗಿ ಸ್ತ್ರಾದಿ ಸುಖಗಳಿಗಾಗಿ ನಿದ್ದೆಯನ್ನು ಬಿಡ್ತಾನೆ ವಿನಃ, ಅದನ್ನೇ ಭಾಗವತ ಅನ್ನತ್ತೆ. ನಿನ್ನ ಹೆಂಡತಿಯ ಜೊತೆ ಸರಸ ಸಲ್ಲಾಪಗಳಿಗೆ ನಿದ್ದೆಯನ್ನು ಬಿಡ್ಬೋದೇ ವಿನಃ ಶಾಸ್ತ್ರದ ಅಧ್ಯಯನಕ್ಕಾಗಿ ಎಲ್ಲಿ ಬಿಡ್ತಿ ಅಂತ ಪ್ರಶ್ನೆ ಮಾಡುತ್ತೆ. ವ್ಯವಾಯೇನ ನವಂಬಯ ದಿವಾಚಾರ್ತೇ ಹಯ. ಹಗಲು ಇದೆಯಲ್ಲ, ಹಗಲು ಹೊಟ್ಟೆ ಸಲುವಾಗಿ. ನಿದ್ರಾಭಾಗದಿಂದ ಅರ್ಧಾಯುಷ್ಯ ಹೋಯಿತು, ಹಗಲು ಹೋಯಿತು ವ್ಯರ್ಥ ಉದರಂಭರಣದಲ್ಲಿ. ಹೊಟ್ಟೆ ಸಲುವಾಗಿ ಅನಿವಾರ್ಯವಾಗಿ ಹೋಗಬೇಕು. ಹೀಗಾಗಿ ಹಗಲು ಸಾಧನೆ ಆಗಲಿಲ್ಲ. ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಇದರಲ್ಲೇ ಆಸಕ್ತನಾಗಿ ಹಾಳಾಗ್ತಾ ಇದ್ದೀನಿ ಅಂತ ಗೊತ್ತು. ಆದರೂ ಹೋಗಲಿ ಬಿಡ್ರಿ ಅಂಥೇಳಿ ಪಶ್ಯನ್ನಪಿನ ಪಶ್ಯತಿ. ಈಗೇನು ಗಂಟೆ ಹೊಡೆದ್ರಲ್ಲ, ದಿನ ಯಮಧರ್ಮರಾಜ ಗಂಟೆ ಹೊಡಿತಾನಂತೆ. ಸಾಮಾನ್ಯ ಗಂಟೆ ಹೊಡೆದ್ರೆ ಒಂದು ಸಂಕೇತ ಅದು. ಶಾಲೆಯಲ್ಲಿ ಗಂಟೆ ಹೊಡೆದ್ರೆ ಮನೆಗೆ ಹೋಗ್ತೀವಿ ಅಂತ, ಲಾಂಗ್ ಬೆಲ್ ಆದರೆ ಮನೆ ಹತ್ರ ಅಂತ. ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿಯಾಗಿ ಗಂಟೆ ಬಾರಿಸಿದ್ರು ಅಂದರೆ ಎಲೆ ಹತ್ರ. ಅಂತೂ ಆ ಗಂಟೆಗೂ ಒಂದು ಸಂತೋಷಕ್ಕೂ ಸಂಬಂಧ ಇದೆ. ಯಮಧರ್ಮರಾಜ ಹೊಡೆಯುವ ಬೆಲ್ಲು ಏನು ಅಂದರೆ ನೀವು ನಮ್ಮನೆ ಹತ್ರ ಬರ್ತೀರಿ ಅಂತ ಹೊಡಿತಾನಂತೆ. ಒಂದು ದಿವಸ ಆದರೆ ಒಂದು ದಿವಸ ಹೋಯ್ತು. ಶ್ರೀಶನ ಭಜನಯ ಮಾಡದ ಮನುಜನ ಆಯುಷ್ಯವು ವೃಥಾ ವೃಥ ಹೋಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಾಳಾಗಿ ಹೋಯಿತು ವ್ಯರ್ಥ ಕಾಲ. ಆಹಾರ ತಿಂದು ಬಹಳ ನಿದ್ರೆಯಿಂದ ತಿಲೋಲ ಈ ಪರಿಯಿಂದಲೇ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಹರಿದಾಸರೆಲ್ಲ ತಾಸು ಬಾರಿಸುತ್ತಿದೆ ಕೇಳಿ. ಇದೇ ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಎಲ್ಲ ಅಲಾಟಾದ ಆಯುಷ್ಯ ಹೋಯಿತು ಅಂತ. ಆದ್ದರಿಂದ ರಾಜನ್, ಸಾಧನೆ ಅನ್ನೋದಾದರೆ ಭಗವಂತನ ಬಗ್ಗೆ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ. ಯಾವ ಭಯ ಇರಬಾರದು ಅಂದರೆ ದೇವರ ಬಗ್ಗೆ ಕೇಳು, ಕೇಳಿದ್ದನ್ನು ನೀನು ಮತ್ತೆ ಮತ್ತೆ ಮನನ ಮಾಡು, ಆಮೇಲೆ ಧ್ಯಾನ ಮಾಡು ಅಂದರು. ಜನ್ಮಲಾಭ ಪರಪುಂಸಾಂ, ಜನ್ಮ ಸಾರ್ಥಕ ಆಯಿತು ಅನ್ನೋದಕ್ಕೇನಾದರೂ ಒಂದು ಸ್ಕೇಲ್ ಇದೆಯಾ? ಮಾನದಂಡ ಒಂದು ಬೇಕಲ್ಲ. ಇವನ ಜನ್ಮ ಸಾರ್ಥಕ ಆಯಿತು, ಅವನದಾಗಿಲ್ಲ, ನಾವು ಬೇರೆಯವರೊಂದು ಸರ್ಟಿಫೈ ಮಾಡೋದು ಬೇಡಪ್ಪ. ನನ್ನ ಜನ್ಮ ಸಾರ್ಥಕ ಆಯಿತೋ ಇಲ್ಲೋ ಅಂತ ನಾನು ನೋಡ್ಕೋಬೇಕು. ಬೇರೆಯವ್ರನ್ನ ಸರ್ಟಿಫೈ ಮಾಡಲಿಕ್ಕೆ ನಂದೇನು ಯೋಗ್ಯತೆ ಇದೆ? ನನ್ನ ಜನ್ಮ ಸಾರ್ಥಕ ಆಯಿತೋ ಇಲ್ಲೋ ಶಾಸ್ತ್ರದೃಷ್ಟಿಯಲ್ಲಿ. ನಾನೇನೇನೋ ಟಾರ್ಗೆಟ್ ಇಟ್ಕೊಂಡಿರ್ಬೋದು. ಸಾರ್ಥಕ ಆಯಿತು ರೀ, ಹುಟ್ಟಿದ್ದಕ್ಕೆ 3 ಮನೆ ಕಟ್ಟಬೇಕು ಅಂತಿದ್ದೆ, ಆಯಿತು, ಒಂದು ಶ್ವೇತದ್ವೀಪ, ಒಂದು ಅನಂತಾಸನ, ಒಂದು ವೈಕುಂಠ, ಇದ್ಯಾವುದೂ ಅಲ್ಲ. ವೇದವ್ಯಾಸ ದೇವರ ದೃಷ್ಟಿಯಲ್ಲಿ ಸಾರ್ಥಕ ಆಯಿತು ಅಂದರೆ ಏನನ್ನು ಮಾಡಬೇಕು? ಅದಕ್ಕೆ ಭಾಗವತ ಹೇಳ್ತು, ಕಡೆಗಾಲದಲ್ಲಿ ಯಾರಿಗೆ ದೇವರ ಸ್ಮರಣೆ ಬರುತ್ತೆ, ನಿಜವಾಗಲೂ ದೇವರ ಸ್ಮರಣೆಗಿನ್ನ ಧ್ಯಾನ, ಕಡೇ ಪಕ್ಷ ಸ್ಮರಣೆ, ಅಂತ್ಯಕಾಲದಲ್ಲಿ ದೇವರ ಧ್ಯಾನವನ್ನು ಮಾಡಬೇಕು. ನಾನು ಈಗ ನಿನಗೆ ಭಗವಂತನ ಬಗ್ಗೆ ಹೇಳ್ತೇನೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅದೀತವಾನ್ ದ್ವಾಪರಾದೋ ಪಿತುರ್ದ್ವೈಪಾಯನಾದಹಂ ಅಂತ ಒಂದು ಮಾತಿದೆ. ನಾನು ನಿನಗೆ ಈಗ ಏನು ಹೇಳ್ತೇನಲ್ಲ ಭಾಗವತ, ಇದು ಅಥೆಂಟಿಕ್ ಆದದ್ದು, ಇದು ಸುಳ್ಳು ಪಳ್ಳು ಅಲ್ಲ. ನೀನೇನೋ 7 ದಿವಸ ನನಗೆ ಆಯುಷ್ಯ ಇದೆ, ಟೈಮ್ ಪಾಸ್ಗಾಗಿ ಏನೋ ಕಥೆ ಕೇಳ್ತಾ ಇಲ್ಲ, ನೀನು ಆತ್ಮೋದ್ಧಾರಕ್ಕಾಗಿ ಕೇಳ್ತಾ ಇರೋದು. ನಿನಗಲ್ಲ, ಎಲ್ಲರಿಗೂ ಬೇಕಾಗಿದ್ದು. ಹಾಗಾದರೆ ಏನು ಮಾಡಬೇಕು? ಇದು ನಾನು ಹೇಳುವ ಭಾಗವತ ಅಥೆಂಟಿಕ್. ಹೇಗೆ ಹೇಳ್ತೀರಿ ಅಂದರೆ, ಅದಕ್ಕೆ ನಾನು ಇದನ್ನು ದ್ವಾಪರದ ಆದಿಯಲ್ಲಿ ಕೇಳಿದೆ ಅಂತ. ಅದೀತವಾನ್ ದ್ವಾಪರಾದೋ, ದ್ವಾಪರದ ಆದಿಯಲ್ಲಿ ನಾನು ಕೇಳಿದೆ. ಯಾರಿಂದ ಅಂದರೆ ನನ್ನ ತಂದೆಯಾದ ವೇದವ್ಯಾಸರಿಂದ ಅಂತ ಆಚಾರ್ಯರಂದರು. ದ್ವಾಪರದ ಆದಿಯಲ್ಲಿ ವೇದವ್ಯಾಸ ದೇವರ ಅವತಾರವೇ ಆಗಿಲ್ಲ, ದ್ವಾಪರದ ಅಂತ್ಯಕ್ಕೆ ಆಗಿದ್ದು. ಇವರು ಕೇಳೋದು ಹೇಗೆ? ಇನ್ನೂ ಆಸಾಮಿನೇ ಬಂದಿಲ್ಲ, ಬಂದ ಮೇಲೆ ನೀವು ಕೇಳಬೇಕಲ್ಲ. ಅದಕ್ಕಂದ್ರು ಅದನ್ನು ಬಿಡಿಸೋದು ಚೂರು ವ್ಯತ್ಯಾಸ ಮಾಡಿ. ದ್ವಾಪರೇ ಆದೌಚ, ದ್ವಾಪರ ಯುಗದಲ್ಲಿ ಕೇಳದೆ, ಮೊದಲು ಕೇಳದೆ. ಈ ಮೊದಲು ಅಂದ ಕೂಡಲೇ ಒಂದು ತಲೆಯಲ್ಲಿ ಪ್ರಶ್ನೆ ಬರುತ್ತೆ, ಯಾತಕ್ಕಿನ್ನ ಮೊದಲು? ಸಾಪೇಕ್ಷ ಶಬ್ದಗಳು ಅಂತಾರೆ. ಯಾತಕ್ಕಿನ್ನ ಮೊದಲು? ಕೃಷ್ಣ ಅವತಾರ ಮಾಡುವ ಮುಂಚೆ ನಾನು ಇದನ್ನು ಕೇಳಿದೆ. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಬೇಕ್ರಿ? ದ್ವಾಪರ ಅಂತೆ ಅಂದಿದ್ರೆ ಆಗೋದಿಲ್ವಾ? ಅದೀತವಾನ್ ದ್ವಾಪರ ಅಂತೆ ಅಂತ. ದ್ವಾಪರ ಆದೋ ಅಂತ ಯಾಕಂದರು?
ಇದರ ಅಥೆಂಟಿಸಿಟಿಯನ್ನು ಹೇಳೋ ಸಲುವಾಗಿ ವೇದವ್ಯಾಸ ದೇವರು ಈ ರೀತಿ ಟ್ವಿಸ್ಟ್ ಮಾಡಿದ್ದಾರೆ ಅಂತಾರೆ. ಯಾಕೆ ಅಂದರೆ, ನಾನು ಭಾಗವತವನ್ನು ವೇದವ್ಯಾಸ ದೇವರಿಂದ ಕೇಳಿದ್ದು ಯಾವಾಗ ಅಂದರೆ ದ್ವಾಪರದಲ್ಲಿ ಮೊದಲು ಕೇಳಿದೆ. ಹೌದು, ವೇದವ್ಯಾಸ ದೇವರು ದ್ವಾಪರದ ಅಂತ್ಯದಲ್ಲಿದ್ದ್ರ? ಅವರ ಅವತಾರ ಆದಿದ್ದೆ ದ್ವಾಪರದ ಅಂತ್ಯದಕ್ಕೆ. ಯಾಕೆಂದರೆ ಸ್ಕಾಂದ ಪುರಾಣದ ಮಾತನ್ನು ಆಚಾರ್ಯ ಹೇಳ್ತಾರೆ, ವೇದವ್ಯಾಸ ದೇವರು ಅವತಾರ ಮಾಡಿದ 600ನೇ ವರ್ಷಕ್ಕೆ, ಅವತಾರ ಮಾಡಿದ 600ನೇ ವರ್ಷಕ್ಕೆ ಧೃತರಾಷ್ಟ್ರ ಹುಟ್ಟಿದ್ದು. ಧೃತರಾಷ್ಟ್ರ ಹುಟ್ಟಿ ಒಂದು 50 ವರ್ಷಕ್ಕೆಲ್ಲ ಮಹಾಭಾರತ ಯುದ್ಧ ಆಯ್ತಲ್ಲ, 50-60 ವರ್ಷಕ್ಕೆ. ವ್ಯಾಸಃ 600 ವರ್ಷೀಯ ಧೃತರಾಷ್ಟ್ರಂ ಅಜೀಜನತೆ. ಮಹಾಭಾರತದ ಪ್ರಧಾನ ಪಾತ್ರನಾದ ಧೃತರಾಷ್ಟ್ರ ವೇದವ್ಯಾಸ ದೇವರಿಗೆ 600 ವರ್ಷ ಇದ್ದಾಗ ಅವತಾರ ಮಾಡಿದ. 100 ವರ್ಷದ ನಂತರ ಅಂತ ಇಟ್ಕೊಳ್ಳುವ ಯುದ್ಧ. ಧೃತರಾಷ್ಟ್ರ ಹುಟ್ಟಿ ಆಮೇಲೆ ಅವನಿಗೆ ಒಂದು 25 ವರ್ಷಕ್ಕೆ ದುರ್ಯೋಧನ ಹುಟ್ಟಿ, ಆ ದುರ್ಯೋಧನನಿಗೆ 51-52 ವರ್ಷ ಇದ್ದಾಗ ಮಹಾಭಾರತ ಯುದ್ಧ ಆಗಿತ್ತು. ಎಲ್ಲ ಒಂದು 75 ವರ್ಷ ಅಂತ ಇಟ್ಕೊಂಡ್ರು. ವೇದವ್ಯಾಸ ದೇವರ 600 ವರ್ಷ ಪ್ಲಸ್ ಒಂದು 75-80 ವರ್ಷ ಅಂತಂದರೆ ಅದಾದ ಕೂಡಲೇ ಕಲಿಯುಗ ಪ್ರಾರಂಭ ಆಯಿತು. ಸೊ ದ್ವಾಪರದ ಎಂಡಲ್ಲೇ ಇದೆಲ್ಲ ಆಗಿದ್ದು. ಇದೆಲ್ಲ ಸರಿ ಹೋಯಿತು. ಮೊದಲು ಕೇಳದೆ ಅಂದ್ರಲ್ಲ, ಯಾವುದಿದು? ಕೃಷ್ಣ ಅವತಾರ ಮಾಡುವ ಮುಂಚೆನೇ ಕೃಷ್ಣನ ಕತೆ ಕೇಳದೆ, ಅದನ್ನು ಅನ್ನೋದು. ಕೃಷ್ಣಾವತಾರ ಮಾಡುವ ಮುಂಚೆನೇ ವೇದವ್ಯಾಸ ದೇವರು ಭಾಗವತ ಬರೆದಿದ್ದರು. ಕೃಷ್ಣ ಎಲ್ಲ ಚೇಷ್ಟೆ ಮಾಡಿದ ಮೇಲೆ ನೆನಪಿಸ್ಕೊಂಡು ಬರೆದದ್ದಲ್ಲ. ಸ್ಟೆನೋಗ್ರಾಫರ್ ಥರ ಎಲ್ಲ ಪಾಯಿಂಟ್ ನೋಟ್ ಮಾಡಿಕೊಂಡು ಆಮೇಲೆ ಅದೊಂದು ಹೇಳಿದರು, ಇದೊಂದು ಹೇಳಿದರು, ಇದ ಅಲ್ಲ. ಸರ್ವಜ್ಞನಾದ ವೇದವ್ಯಾಸ ದೇವರು ಕೃಷ್ಣ ಹುಟ್ಟುವ ಮುಂಚೆ, ಕೃಷ್ಣ ಅವತಾರ ಮಾಡುವ ಮುಂಚೆ ಕೃಷ್ಣನ ಬಗ್ಗೆ ಹೇಳಿದರು. ಅವರು ಸರ್ವಜ್ಞರಾಗಿದ್ದರೆ ಮಾತ್ರ ಅವರು ಹೇಳಿದ್ದ ಆ್ಯಸ್ ಇಟ್ ಈಸ್ ನಡೀತು. ಆದ್ದರಿಂದ ಅವರು ಸರ್ವಜ್ಞರು. ಭಾಗವತ ಅನ್ನೋದು ವ್ಯಾಲಿಡ್ ಅಂತ ಇದಂ ಭಾಗ ನಾನು ಕೇಳಿದೆ. ಆದಮೇಲೆ ನೀವ್ಯಾಕೆ ಕೇಳಿದ್ರಿ? ಈಗ ನಮಗೆಲ್ಲ ಸಂಸಾರ ಇದೆ. ಸಂಸಾರದ ಸಮಸ್ಯೆ ಬಗೆಹರಿಬೇಕು ಅಂದರೆ ಭಾಗವತ ಕೇಳಬೇಕು. ಶುಕಾಚಾರ್ಯರಿಗೆ ದೇವರ ದರ್ಶನ ಆಗಿದೆ, ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಮೋಕ್ಷ ಗ್ಯಾರಂಟಿ. ಆದರೂ ಭಾಗವತ ಕೇಳಿದ್ದು ಯಾಕೆಂದರೆ ಭಾಗವತದಿಂದ ಅವರು ಆಕರ್ಷಿತರಾದ್ರಂತೆ. ಪರಿನಿಷ್ಠಿತೋಪಿ ರಾಜರ್ಷಿ, ಪರಿನಿಷ್ಠ ಅನ್ನೋದಕ್ಕೆ ಆಚಾರ್ಯರು ಮೋಕ್ಷದಲ್ಲಿ ಅವರಿಗೆ ಗ್ಯಾರಂಟಿ ಸೀಟ್. ಈಗ ಟ್ರೈನಲ್ಲಿ ನಾವು ಆಲ್ರೆಡಿ ರಿಸರ್ವ್ ಮಾಡಿಸಿದ್ರೆ ಮತ್ತೆ ಕ್ಯೂನಲ್ಲಿ ಹೋಗಿ ನಿಲ್ಲಲ್ಲ. ಒಂದ್ಸಲಿ ನೋಡೋಣ ಟ್ರೈನ್ ಹೋಗೋದ್ರಲ್ಲಿ ಟಿಕೆಟ್ ಸಿಗತ್ತೋ ಇಲ್ಲೋ ನೋಡಿಬಿಟ್ಟು ಆನಂದ ಪಾಡೋಣ, ರಿಸರ್ವ್ ಮಾಡಿಸಿದ್ದು ಒಳ್ಳೇದಾಯಿತು ರೀ, ನಮಗೆ ಟಿಕೆಟ್ ಯಾವ ಹುಚ್ಚು ನಿಲ್ಲಲ್ಲ. ರಿಸರ್ವ್ ಮಾಡಿಸೋದೆ ನನಗೆ ಸೀಟ್ ಗ್ಯಾರಂಟಿ, ಟ್ರೈನ್ ಹೋಗುವ ಒಂದು 1/4 ಗಂಟೆ ಮುಂಚೆ ಹತ್ತಬೇಕು ಅಂತ. ಇಲ್ಲ ತುಂಬ ರಶ್ ಇದೆಯಂತೆ ಗೌರಿ ಗಣಪತಿ ಹಬ್ಬದ ದಿನ, ಅದಕ್ಕೆ ರಿಸರ್ವ್ ಮಾಡಿಸಿದ್ರು, ಒಂದು ಸಲ ಹೋಗಿ ಕ್ಯೂನಲ್ಲಿ ನಿಂತು ನೋಡಬೇಡ. ನಿನಗೆ ಸಂಸಾರ ಬಂಧನದ ಬಿಡುಗಡೆ ಆಗಬೇಕಾದಕ್ಕೆ ಏನು ಅಪರೋಕ್ಷ ಜ್ಞಾನ ಆಗಬೇಕೋ ಅದಾಗಿದೆ ಶುಕರಿಗೆ, ರುದ್ರದೇವರಿಗೆ. ಮತ್ತ್ಯಾಕೆ ಭಾಗವತ ಕೇಳಿದ್ದು ಅಂತಂದರೆ, ಆಗಿದ್ದರೂ ಭಾಗವತ ನನ್ನನ್ನು ಅಷ್ಟು ಆಕರ್ಷಣೆ ಮಾಡ್ತು ಅಂತಾರೆ. ಕೃಷ್ಣನ ಕಥೆಯಿಂದ ನಾನು ಆಕೃಷ್ಟ ಚಿತ್ತನಾಗಿ ಕೇಳಿದೆ ಅಂಥೇಳಿ ರಾಜ ಕೇಳ್ದ. ನನಗೆ 7 ದಿವಸ ಆಯುಷ್ಯ ಇದೆಯಲ್ಲ, ನೋಡು ವೇಸ್ಟ್ ಮಾಡೋರಿಗೆ 1000 ವರ್ಷ ಆಯುಷ್ಯ ಇದ್ದು ಪ್ರಯೋಜನ ಇಲ್ಲ, ಸಾಧನೆ ಮಾಡೋರಿಗೆ 1 ದಿವಸ ಸಾಕಂತೆ. ಖಟ್ವಾಂಗ ಅನ್ನೋ ರಾಜರ್ಷಿ ಅವನು ಬ್ರಹ್ಮಲೋಕಕ್ಕೆ ಹೋಗಿದ್ದ. ಬ್ರಹ್ಮದೇವರು ಬೇಕಾದ್ದು ಸಂಪತ್ತನ್ನು ಕೊಡ್ತೇನೆ ಅಂತೆಲ್ಲ ಅಂದರು. ಆಯಿತು ಅಂದ. ಬ್ರಹ್ಮದೇವರೇ, ನನಗೆ ಒಂದೇ ಒಂದು ಸಂದೇಹ, ನೀವಿಷ್ಟೆಲ್ಲ ಸಂಪತ್ತನ್ನು ಕೊಡ್ತೇನೆ ಅಂದೇರಿ, ದಯಮಾಡಿ ನನ್ನ ಆಯುಷ್ಯ ಎಷ್ಟಿದೆ ಹೇಳಿ. ಅವರಂದರು 2 ಘಳಿಗೆ. 1 ಘಳಿಗೆ ಅಂದರೆ 24 ನಿಮಿಷ, 2 ಘಳಿಗೆ ಅಂದರೆ 48 ನಿಮಿಷ, 3/4 ಗಂಟೆ ಮೇಲೆ 3 ನಿಮಿಷ. ಅವನಂದ, ನೀವಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿರೋದನ್ನು ನಾನು ಓದಲಿಕ್ಕೆ 3 ದಿನ ಬೇಕು, ಇನ್ನು ಅನುಭವಿಸೋದಲ್ಲಿ ದಯಮಾಡಿ ಏನೂ ಬೇಡ, ಆ 2 ಗಳಿಗೆ ದೇವರನ್ನು ಧ್ಯಾನ ಮಾಡುವ ಬುದ್ಧಿಯನ್ನು ಕೊಡಿ ಅಂಥೇಳಿ 2 ಗಳಿಗೆ ದೇವರನ್ನು ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋದ. ನಿನಗೆ 7 ದಿವಸ ಗ್ಯಾರಂಟಿ. ಇದು ಪರೀಕ್ಷಿತಂಗೆ ಒಬ್ಬನಿಗೆ ಅಲ್ಲ ರೀ, ನಮಗೆಲ್ಲ 7 ದಿವಸವೇ. ಅಂದ್ರೇನು, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಬಂದಮೇಲೆ ಮತ್ತೆ ಭಾನುವಾರಕ್ಕೆ ಬರಬೇಕು. ಶನಿವಾರ ಆದಮೇಲೆ ರಾಹುವಾರ, ಕೇತುವಾರ ಅಂತೇನಿಲ್ಲ, ಮತ್ತೆ ಯಥಾ ಪ್ರಕಾರ. ಹಾಗಾಗಿ ನಿನಗೆ 7 ದಿವಸ ಆಯುಷ್ಯ ಇದೆ, ನೀನು ಪುಣ್ಯಾತ್ಮ, ದೇವರ ಧ್ಯಾನ ಮಾಡು. ಸಂತೋಷ ಸ್ವಾಮಿ. ದೇವರ ಧ್ಯಾನವನ್ನು ಮಾಡೋದು ಹೇಗೆ, ಏನೇನು ಮಾಡಬೇಕು ಸಿಲೆಬಸ್ಸನ್ನು ಹೇಳ್ತಾರೆ. ಅಂತ್ಯಕಾಲ ಬಂದಾಗ ಮನೆ ಬಿಡಬೇಕಂತೆ. ಕಠಿಣ ಇದೆ ಇದು ಹೇಳೋದು. ಯಾಕೆ ಅಂದರೆ ಮನೆ ಮೇಲೆ ಅಭಿಮಾನ ತುಂಬ ಹಾಕಿರ್ತಾನಂತೆ ದೇವರು. ನಾನು ನಂದು, ನಾನು ನಂದು, ನಾನು ನಂದು, ನನ್ನ ಮನೆ ನಾ ಕಟ್ಟಿದ್ದು.
ಆ ಮನೆ ನಾವು ಕಟ್ಟಿದಾಗ ಹೇಗೂ ಕಟ್ಟಿರ್ತೀವಿ, ಅದು ಕಾಲಪ್ರವಾಹದಲ್ಲಿ ಎಲ್ಲೋ ಸೋರೋದು ಗೀರೋದು ಅದನ್ನೇ ನೋಡ್ತಾ ಇರ್ತಾನೆ. ಅನ್ಯಾಯ ಮೇಸ್ತ್ರಿಗೆ ಹೇಳದೆ ಬರಲ್ಲ, ಇಲ್ಲ ಪಾಪಿ ಈ ನನ್ನ ಮಗನೂ ನನ್ನ ಮಾತು ಕಟ್ಕೊಂಬಲ್ಲ, ನಾವು ಹೋದ್ಮೇಲೆ ಆ ಮನೆ ಬಿದ್ದು ಹೋದ್ರೆ, ನೀವು ಹೋದ್ಮೇಲೆ ಮನೆ ಬಿದ್ದರೇನು ಬಿಟ್ರೇನು, ನಿನ್ನ ಈ ದೇಹವೇ ಬೀಳತ್ತೆ ಅನ್ನೋ ಜ್ಞಾನ ಬರೋದಿಲ್ಲಂತೆ. ಅದಕ್ಕಂದ್ರು ಚಿಂದ್ಯಾತ್ ಅಸಂಗಶಸ್ತ್ರೇಣ, ಭಗವದ್ಗೀತೆಯಲ್ಲೂ ಈ ಮಾತನ್ನು ಹೇಳ್ತಾನೆ. ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತದಪ್ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತ ನನಿವರ್ತಂತಿ ಭೂಯ. ಅಸಂಗ ಅನ್ನುವ ಶಸ್ತ್ರ ಅಂತೆ, ನನ್ನ ಅಟ್ಯಾಚ್ಮೆಂಟ್ ಏನಿದೆ ಅದರಿಂದ ದೂರ ಇರಬೇಕಂತೆ ಅನ್ನೋದಕ್ಕೆ ಕೃಷ್ಣ ಇದ್ದದ್ದು ದ್ವಾರಕಾಪಟ್ಟಣ, ಸ್ವಯಂ ಪವಿತ್ರವಾದ ಕ್ಷೇತ್ರ. ಆದರೆ ಎಲ್ಲರನ್ನು ಪಿಂಡಾರಕ ಕ್ಷೇತ್ರಕ್ಕೆ ಕರ್ಕೊಂಬಂದ ಮರಣಕಾಲದಲ್ಲಿ. ಯಾಕೆ ಅಲ್ಲಿಗೆ ಕರ್ಕೊಂಬಂದಿದ್ದು ಅಂದರು, ನನ್ನ ಮನೆ ಕ್ಷೇತ್ರ ಆದರೂ ಹಿತ್ತಲು ಗಿಡ ಮದ್ದಲ್ಲ, ನನಗೆ ಕ್ಷೇತ್ರ ಅನಿಸೋದಿಲ್ಲ, ಅದಕ್ಕೆ ಬೇರೆ ಕ್ಷೇತ್ರಕ್ಕೆ ಕರ್ಕೊಂಬಂದಿದ್ದು ಅಂತ. ಆದಮೇಲೆ ಅವನೇನು ಮಾಡಬೇಕು, ದೇವರನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಏನನ್ನು ಮಾಡಬೇಕು, ಮೊದಲು ಇಂದ್ರಿಯಗಳನ್ನು ವಿಷಯದ ಕಡೆ ಹರಿಯದಂತೆ ನೋಡಿಕೊಳ್ಳಬೇಕಪ್ಪ. ಧ್ಯಾನ ಮಾಡಬೇಕಾದದ್ದು ನಮ್ಮ ಮನಸ್ಸಿನಲ್ಲಿ ಜಿತಾಸನ, ಮೊದಲು ಕೂಡೋದು ಕಲಿಬೇಕಂತೆ. ಈ ಕೂಡೋದೇ ಕಷ್ಟ. ಹಿಂದೆಲ್ಲ ಜಪ ತಪ ಎಲ್ಲ ಕೂಡೋರು ಚಕ್ರಮುಟ್ಲ ಹಾಕ್ಕೊಂಡು. ಏನಾಗುತ್ತೆ, ಧ್ಯಾನ ಮಾಡಬೇಕಾದ್ರೆ 20 ಸಲ ಕಾಲಲ್ಲಾಡಿಸೋದು ಮೈಯಲ್ಲಾಡಿಸೋದು ಮಾಡ್ತಾಯಿದ್ರೆ ಅದು ಧ್ಯಾನ ಆಗೋದಿಲ್ಲ. ಅದೆಲ್ಲ ಈ ಕೂಡೋದೇ ಕಷ್ಟ ಆಗಿದೆ. ನಾವು ತುಂಬ ಹೊತ್ತು ಕೂಡೋದು ನಿಂತು ಹೋಗಿದೆ. ಎಲ್ಲರಿಗೂ ಬೆನ್ನೋವು, ಕೈ ನೋವು, ಕಾಲು ನೋವು, ಕಾಲು ಮಡಚಲಿಕ್ಕಾಗಲ್ಲ. ಎಲ್ಲರೂ ಚೇರ್ಮನ್ಗಳೇ ಈಗ. 1-1.5 ಗಂಟೆ ಪುರಾಣ ಹೇಳಿದ್ಮೇಲೆ ಆಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ. ಒಂದು 5 ಗಂಟೆ ಪುರಾಣ ನೀವೇ ಹೇಳ್ಕೊಡ್ರಪ್ಪ ಅಂತೇವೆ. ಎಲ್ಲ ಒಂದು ದೂರದಲ್ಲಿ ಚೇರು ಗೀರು ಇದ್ದು ಈಸಿ ಚೇರ್ ಇದ್ದರೆ ಆಯಿತು, ಪುರಾಣವೂ ಆಗುತ್ತೆ, ಪುಣ್ಯಕಥೆಯೂ ನಿದ್ದೇನೂ ಆಗುತ್ತೆ ಅಂತ. ಮೊದಲು ಜಿತಾಸನ, ಆಮೇಲೆ ಜಿತಶ್ವಾಸ, ಶ್ವಾಸಜಯವನ್ನು ಸಂಗ್ರಹ ಮಾಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಂತ. ಇದಾದ ಮೇಲೆ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ದ್ವಿಜ, ಸ್ಥೂಲ ಭಗವಂತನ ರೂಪದಲ್ಲಿ ನೀನು ಮನಸ್ಸನ್ನು, ಸ್ಥೂಲ ಅಂತಂದರೆ ವಿರಾಟ್ ರೂಪದ ಚಿಂತನೆ ಎಲ್ಲ ಕಡೆ. ಏನಾಗಿದೆ ಅಂದರೆ ನಮ್ಮದು ಈಗ ಮನಸ್ಸು ಶುದ್ಧ ಇಲ್ಲ, ಮನಸ್ಸಿನ ಮೇಲೆ ಕೊಳಕು ಹತ್ತಿದೆ. ಈ ಕೊಳಕು ಹೇಗೆ ಹತ್ತಿದೆ ಅಂದರೆ ಅದು ಮೊದಲೆಲ್ಲ ಈ ನಮ್ಮ ಸೈಲೆನ್ಸರ್ ಬ್ಲಾಕ್ ಆಗೋದು, ಗಾಡಿನೇ ಮೂವ್ ಆಗ್ತಾ ಇರಲಿಲ್ಲ, ಹೊಗೆ ಆಚೆ ಬರದೆ. ಇನ್ನೂ ಹೇಳಬೇಕು ಅಂದರೆ ಹಳೇ ಹಂಡೆ ಇರೋ ಮನೆ ಬಚ್ಚಲ ಇದ್ದಿದ್ದ ಹಾಗೆ, ಬಲ್ಪ್ ಇದ್ದ ಹಾಗೆ. ಹಂಡೆ ಒಲೆ ಉರಿ ಇರೋ ಮನೆ ಬಚ್ಚಲು ಬಲ್ಪ್ ಹಾಕಿರೋ 25 ಕ್ಯಾಂಡಲ್, ಅದರ ಮೇಲೆ ಕೂತು 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 ಕಪ್ಪು, ಲೈಟ್ ಹಾಕಿದ್ರೆ ಕಾಣಿಸ್ತಾನೇ ಇಲ್ಲ. ಆ ಬಲ್ಪನ್ನು ನೋಡ್ಲಿಕ್ಕೆ ಒಂದು ಟಾರ್ಚ್ ಇಟ್ಕೊಂಡು ಹೋಗಬೇಕಾಗಿತ್ತು. ಓ ಲೈಟ್ ಇಲ್ಲಿದೆ ಅಂಥೇಳಿ. ಹಾಗೆ ನಮ್ಮ ಮನಸ್ಸು ಅನಾದಿ ಕಾಲದಿಂದ ವಿಷಯಗಳನ್ನು ಆಸ್ವಾದನೆ ಮಾಡಿ 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 ಗಟ್ಟಿಯಾಗಿ ಕೂತಿದೆ. ಎಷ್ಟು ಜುದರು ಹೋಗಲ್ಲ. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಕಲ್ಯಾಣ ಮಂಟಪದ ಪಾತ್ರೆಗೆ ಹತ್ತಿರೋ ಮಸಿ ಇದ್ದ ಹಾಗೆ, ಅದು ಹೋಗೋದೇ ಇಲ್ಲ, ಕೈ ಹಾಳಾಗೋಗುತ್ತೆ ಅಷ್ಟೇ, ಉಜ್ಜಿ 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 ಉಜ್ಜಿ. ಹಾಗೆ ನಮ್ಮ ಮನಸ್ಸಾಗಿದೆ. ಆ ಕೊಳಕನ್ನು ತೆಗಿಬೇಕು. ಏನಾಗಿದೆ ಅಂದರೆ ಈಗೇನೋ ನಾವು ಶುದ್ಧ ಮಾಡಿದ್ವಿ, ಹೊರಗಿಂದ ಕೊಳಕು ಬರ್ತಾಯಿದೆ. ಶುದ್ಧ ಮಾಡಬೇಕಾದ್ರೆ ಹೊರಗಿಂದ ಬರುವ ಕೊಳಕನ್ನು ಮೊದಲು ನಿಲ್ಲಿಸಿ ಆಮೇಲೆ ಶುದ್ಧ ಮಾಡಬೇಕು. ನಮ್ಮ ದೇಶದ ಆಂತರಿಕ ಭದ್ರತೆ ನೆಟ್ಟಿಗಿರಬೇಕು ಅಂದರೆ ಹೊರಗಿಂದ ನುಸುಳೋರನ್ನು ಮೊದಲು ತಡೆದು ನೋಡ್ಕೋಬೇಕು. ಏನಾಗ್ತಾ ಇದೆ, ಅಲ್ಲಿಂದ ಬರೋರು ಬರ್ತಾನೆ ಇದ್ದಾರೆ, ಇಲ್ಲಿ ನಾವು ನೋಡೋತಾನೆ ಇದ್ದೀವಿ. ಹಾಗಾಗಬಾರ್ದಲ್ಲ. ಅದಕ್ಕೆ ಭಾಗವತ ಹೇಳ್ತು, ನಿನ್ನ ಇಂದ್ರಿಯಗಳಿಂದ ನೀನು ಏನನ್ನೂ ನೋಡಬೇಡ, ಅದು ಸಾಧ್ಯ ಇಲ್ಲ. ಕಣ್ಣಿಂದ ನೋಡದೇ ಇರೋಕ್ಕೆ, ಕಿವಿಯಿಂದ ಕೇಳದೇ ಇರೋಕ್ಕೆ, ಮೂಗಿಂದ ಗಂಧಗ್ರಹಣವನ್ನು ಮಾಡದೇ ಇರೋಕ್ಕೆ ಆಗೋದೂ ಇಲ್ಲ, ಇಂಪ್ರ್ಯಾಕ್ಟಿಕಲ್ಲೂ ಕೂಡ. ಅದಕ್ಕೆ ಭಾಗವತ ಹೇಳ್ತು, ನೀನು ಏನನ್ನು ನೋಡ್ತೀಯೋ ಎಲ್ಲವೂ ದೇವರದು ಅಂತ ಚಿಂತನೆ ಮಾಡು. ನೀ ಏನೇನು ನೋಡ್ತೀಯೋ ಅದನ್ನು ಜ್ಞಾನಿಗಳು ಹೇಳ್ಕೊಟ್ರು. ಇಲ್ಲಿ ಒಂದು ಈ ಬ್ರಹ್ಮಾಂಡ ಇದೆಯಲ್ಲ, ಇದು ದೇವರ ಶರೀರ ಅಂತ ಚಿಂತನೆ ಮಾಡು. ಬ್ರಹ್ಮಾಂಡದಲ್ಲಿ 14 ಲೋಕಗಳು, ಆ 14 ಲೋಕಗಳು ದೇವರ ಅವಯವ ಅಂತ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪ್ರಪದ್ಯ ಪಾಷ್ಣಿ ಪ್ರಪದೇ ರಸಾತಲಂ. ನಾವೊಂದು ಪರಮಾತ್ಮನ ಶರೀರ ಅಂತ ಚಿಂತನೆ ಮಾಡಿದ್ರೆ ಪಾತಾಳ ಲೋಕ ಇದೆಯಲ್ಲ, ಕೆಳಗಿನದದು, ಅದು ದೇವರ ಪಾದದ ಬುಡ ಅಂತ. ಪಾದದ ಮೇಲ್ಭಾಗ ಇದೆಯಲ್ಲ, ಅದ್ಯಾವುದು ಅಂದರೆ ರಸಾತಳ ಅಂತ. ಪಾದದ 2 ಗೆಣ್ಣು, ನಮ್ಮ ದೇಹದಂತೆ ದೇವರ ದೇಹ, ನಮ್ಮ ಗೆಣ್ಣನ್ನು ನೋಡ್ಕೊಂಬೋಣ. ಆ ನಮ್ಮ ಗೆಣ್ಣಿನಂತೆ ದೇವರ ಗೆಣ್ಣುಗಳು ಯಾವುದು ಅಂದರೆ ಅದು ಮಹಾತಳ ಅಂತ. ಮೀನಖಂಡ, ಆ ಮೀನಖಂಡ ಯಾವುದು ಅಂತಂದರೆ ಅದು ತಳಾತಳ ಲೋಕವೇ ದೇವರ ಮೀನುಖಂಡ. ಆಮೇಲೆ ಮೊಣಕಾಲಿದೆಯಲ್ಲ, ಅದು ಸುತಲ ಲೋಕ. ತೊಡೆಯ ಕೆಳಭಾಗ ವಿತಳ ಲೋಕ, ತೊಡೆಯ ಮೇಲ್ಭಾಗ
ಅತಳ ಲೋಕ, ಸೊಂಟ ಇದೆಯಲ್ಲ ಅದು ಸರಿಯಾಗಿ ಭೂರ್ಲೋಕ. ಆ ಸೊಂಟದ ಕೆಳಗೆಲ್ಲ ಕೆಳಗಿನ ಲೋಕಗಳು, ಮೇಲೆ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ಅದು 7 ಲೋಕ ಹೇಳೋದು ನಾವು. ಓಂ ಭೂಹು ಓಂ ಭುವ ಓಂ ಸ್ವಃ ಓಂ ಮಹ ಅಂತೀವಲ್ಲ. ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಅದು ಮೇಲಿನ 7 ಲೋಕಗಳು. ಹೀಗೆ ಚಿಂತನೆ ಮಾಡುವಂಥ. ಇನ್ನು ನೋಡುವ ಎಲ್ಲ ಪದಾರ್ಥಗಳು, ರಾತ್ರಿ ಕಣ್ಣೆತ್ತಿ ನೋಡಿದಾಗ ನಕ್ಷತ್ರ ಕಾಣುತ್ತೆ, ಅದು ದೇವರ ಹಲ್ಲು ಅಂತ ಚಿಂತನೆ ಮಾಡು. ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಪರಮಾತ್ಮನ ನಾಡಿ ಅಂತ ಚಿಂತನೆ ಮಾಡು. ನಾವು ತಿನ್ನುವ ಅನ್ನ ದೇವರ ವೀರ್ಯ. ಮಳೆ ಬರೋ ಮುಂಚೆ ಮೋಡ ಇರುತ್ತಲ್ಲ, ಆ ಮೋಡ ದೇವರ ಕೂದಲು ಅಂತ ಚಿಂತನೆ ಮಾಡು. ದೊಡ್ಡ ದೊಡ್ಡ ಬೆಟ್ಟಗಳಿದೆಯಲ್ಲ ಅದೆಲ್ಲ ದೇವರ ಎಲಬಂತು. ದೊಡ್ಡ ಮರಗಿಡಗಳು ದೇವರ ಮೈಮೇಲಿನ ಕೂದಲು. ಹೀಗೆ ನಾವು ಏನನ್ನು ನೋಡಿದ್ರೂ ದೇವರು ಅಂತಂದರೆ ಪಾಪ ಎಲ್ಲಿಂದ? ಎಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಕೈಮೀರಿ ಹೋದದ್ದು ಕೃಷ್ಣಾರ್ಪಣ. ವೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ, ವೈಮಾನಿತನವೆಲ್ಲ ಹರಿಯ ವಿಹಾರ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಇದೊಂದು ತುಂಬ ಸುಂದರವಾದ ಚಿಂತನೆ. ಹೀಗೆ ನಾವು ನೋಡೋದೆಲ್ಲ ಇದು ಒಂದು ಪ್ರತಿಮೆ ಅಂತ ಕನ್ಸಿಡರ್ ಮಾಡೋದಾದರೆ, ದೇವರದೇ ಒಂದು ರೂಪವನ್ನು ನಾವು ನೋಡಿದ್ವಿ ಅಂತ ಇಟ್ಕೊಳ್ಳುವ. ರಾಮನೋ ಕೃಷ್ಣನೋ ನಮಗೆ ಕಂಡ. ಆಗ ಈ ಜಡವಾದ ಲೋಕಗಳೇ ದೇವರಲ್ಲ. ಆ ಪರಮಾತ್ಮನ ಪಾದದಿಂದ ಪಾತಾಳ ಲೋಕ ಹುಟ್ಟಿತು. ಪರಮಾತ್ಮನ ಪಾದದ ಮೇಲ್ಭಾಗದಿಂದ ಬೇರೆ ಬೇರೆ ಲೋಕ ಹುಟ್ಟಿತು. ಅಲ್ಲಿಂದ ಹುಟ್ಟಿದ್ದು ಅದನ್ನು ಆಶ್ರಯಿಸಿಕೊಂಡಿದೆ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮಾಂಡವನ್ನೇ ಕನ್ಸಿಡರ್ ಮಾಡಿದಾಗ ಇದೆಲ್ಲವೂ ದೇವರ ಅವಯವಗಳು, ದೇವರಿಗೆ ಸಂಬಂಧಪಟ್ಟದ್ದು. ದೇವರ ಶಿರಸ್ಸು ಸತ್ಯಲೋಕ, ಬಾಹುಗಳಿಂದ ಇಂದ್ರಾದಿ ದೇವತೆಗಳು, ಕಿವಿಯಿಂದ ದಿಗ್ದೇವತೆಗಳು, ದೇವರ ಶ್ರೋತ್ರೇಂದ್ರಿಯವೇ ಶಬ್ದ, ಮೂಗು ಅಶ್ವಿನಿ ದೇವತೆಗಳು, ಘ್ರಾಣೇಂದ್ರಿಯ ಗಂಧ, ಮುಖದಿಂದ ಅಗ್ನಿ ಹುಟ್ಟದ, ದ್ಯುಲೋಕವೇ ಕಣ್ಣು, ರೆಪ್ಪೆ ಹಾಕೋದೆ ಹಗಲು ರಾತ್ರಿ. ಹೀಗೆ ಚಿಂತನೆಯನ್ನು ಮಾಡಿ ಅಂತ. ಇದಾದ ಮೇಲೆ ಮನಸ್ಸು ಶುದ್ಧ ಆಯಿತು. ನಂತರದಲ್ಲಿ ಇದೊಂದು ಮನಸ್ಸಿನ ಶುದ್ಧಿಗೆ ಉಪಾಯ. ಇನ್ನೊಂದು ಹೇಳ್ತಾರೆ, ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ ಅಂತ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಃ ಯನ್ನಾಮಭಿಧ್ಯಾಯತಿ ಧೀರಪಾರ್ಥೈ ಪರಿಭ್ರಮನ್ಸ್ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡೋದಂತೆ. ಈಗ ಇಂದ್ರಾಯ ಸ್ವಾಹ, ಇಂದ್ರಾಯ ನನ್ನ ಮಮ ಅಂತೀವಿ. ಇಂದ್ರ ಅನ್ನೋ ಶಬ್ದಕ್ಕೆ ಇರುವ ಅರ್ಥ ಏನು ಗೊತ್ತಾ? ಐಶ್ವರ್ಯವಂತ ಅಂತ. ನಾವು ತಲೆಯಲ್ಲಿ ಇಂದ್ರ ಅಂದ ಕೂಡಲೇ ಬರೋ ಅರ್ಥ ಯಾವುದು? ಶಚೀಪತಿ ಇಂದ್ರ, ಸ್ವರ್ಗಕ್ಕೆ ಅಧಿಪತಿ. ಸಾಮಾನ್ಯವಾಗಿ ಇಂದ್ರ ಅಂತ ಬಂದರೆ ನಮ್ಮ ತಲೆಯಲ್ಲಿ ಬರೋದು ಶಚೀಪತಿ, ಸ್ವರ್ಗಾಧಿಪತಿ ಅಂತ. ಅವನು ಬರೋದೇ ಇಲ್ಲಂತೆ. ನಾವು ಇಂದ್ರಾಯ ಸ್ವಾಹ, ಇಂದ್ರಾಯ ನನ್ನ ಮಮ, ಅವನು ಬರೋದಿಲ್ಲ. ಯಾಕೆ ಬರಲ್ಲ ಅಂದರೆ, ಇಂದ್ರ ಅನ್ನುವ ಶಬ್ದದಿಂದ ಐಶ್ವರ್ಯವಂತ ಅಂತ ಏನು ಅರ್ಥ ಇದೆ, ಅವನನ್ನು ಕರೆದರೆ ಸಂಕೋಚ ಆಗತ್ತಂತೆ. ಈಗ ತುಂಬ ದೊಡ್ಡ ದರಿದ್ರನನ್ನು ಹೋಗಿ ಮಹಾರಾಜರೇ ಬನ್ನಿ ಅಂದರೆ ಅವನು ಅಕ್ಕಪಕ್ಕ ನೋಡ್ತಾನೆ, ಇಲ್ಲಿ ಯಾರು ಮಹಾರಾಜರೇ? ನಿಮ್ಮನ್ನೇ ನಾನಾ ಮಹಾರಾಜ? ಇಂದ್ರದೇವ್ರಿಗೆ ಅಷ್ಟು ಸಂಕೋಚ ಆಗತ್ತಂತೆ. ನಾನಲ್ಲ ಇಂದ್ರ, ನಿಜವಾದ ಐಶ್ವರ್ಯವಂತ ಅಂದರೆ ದೇವರು. ಸೊ ನಾನು ಇಂದ್ರನನ್ನು ಕರೆದೆ, ಅವನು ಬರಲಿಲ್ಲ. ದೇವರೇ ಬರ್ಬೋದಲ್ಲ, ಅವನನ್ನು ನೀನು ಕರೆದಿಲ್ಲ. ಅಂತೂ ಇಂತೂ ನಮಗಾಗೋ ಹಣೆ ಬರಹ ಏನು ಅಂದರೆ, ಬರಬೇಕಾದವನನ್ನು ನಾವು ಕರೆಯಲ್ಲ, ಕರೆದವನು ಬರಲ್ಲ. ನಿನಗೇನು ಬರಬೇಕಾಗಿತ್ತೋ ಅದು ಬರೋದಿಲ್ಲ. ಯಾಕೆ ಹೀಗಾಗತ್ತೆ? ನಿನ್ನ ದಡ್ಡತನದಿಂದ ಅಂತ.
ಆದರೆ ಮಾಧ್ವರಿಗೆ ಒಂದು ದೊಡ್ಡ ಭಾಗ್ಯ ಅಂದರೆ ನಾವು ಡೈರೆಕ್ಟ್ ಇಂದ್ರಾಯ ಸ್ವಾಹ ಇಂದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನೋ ನರಸಿಂಹನೋ ಅಂತೀವಿ, 3 ಜನ ಬರ್ತಾರೆ. ವಾಯುದೇವರು ಬರ್ತಾರೆ, ಆ ಇಂದ್ರನೂ ಬರ್ತಾನೆ, ಇವರು ಬರ್ತಾರೆ. ಹಾಗಾಗಿ ನಾವು ಮಾಡುವ ಕೆಲಸಗಳಿಗೆ ಯಾರ್ದೋ ಒಬ್ಬನ ಹೆಸರು ರಾಮರಾವ್, ನಾವು ತಪ್ಪು ತಿಳಿದು ಭೀಮರಾವ್ ಅಂತೀವಿ. ಅವನು ನೋಡಿದೆ, ಎಲ್ಲಿ ಭೀಮರಾವ್, ಏನ್ರಿ ನಿಮ್ಗೆ ಎಷ್ಟು ದುರಹಂಕಾರ, ಆಗಲಿಂದ ಕರೀತಾ ಇದ್ರೆ ಭೀಮರಾವ್ ಅಂತ. ನಾನು ರಾಮರಾವ್ ರಾಯರೇ, ನಾನು ಭೀಮರಾವ್ ಅಲ್ಲ ಅಂದ. ಓ ಸಾರಿ, ನಮ್ಗೆ ಹಾಗೆ ಆಗಿದೆ ಅಂತ. ಅದಕ್ಕೆ ದೇವರನ್ನು ಚಿಂತನೆ ಮಾಡು. ಇದು ಹೇಳಿ ಆದಮೇಲೆ ಇದು ದೇವರನ್ನು, ಇದಾದ ಮೇಲೆ ಉತ್ತಮಾಧಿಕಾರಿಗಳು ಹಾಗೂ ಮಧ್ಯಮಾಧಿಕಾರಿಗಳು ಅಥವಾ ಅಧಮಾಧಿಕಾರಿಗಳು ದೇವರನ್ನು ಚಿಂತನೆ ಮಾಡುವ ಕ್ರಮ ತುಂಬ ಅದ್ಭುತವಾದದ್ದು. ಬಿಂಬನನ್ನು ಚಿಂತನೆ ಮಾಡಲೇಬೇಕಿದು, ಸಿಲೆಬಸ್ಸು. ಇದನ್ನು ಹೇಳಿಕೊಡ್ತಾರೆ ದ್ವಿತೀಯ ಸ್ಕಂದದಲ್ಲಿ. ನಮ್ಮ ವಿಷ್ಣುತೀರ್ಥರು ಷೋಡಶಿ ಚತುರ್ದಶಿಯಲ್ಲಿ ತುಂಬ ವಿಸ್ತಾರವಾಗಿ ಇದರ ಬಗ್ಗೆ ಹೇಳಿದ್ದಾರೆ. ದೇವರನ್ನು ಚಿಂತನೆ ಮಾಡುವ ಕ್ರಮ ಹೇಗೆ? ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ, ನಿಮ್ಮೆಲ್ಲರ ಹೃದಯದಲ್ಲಿ ದೇವರ ಚಿಂತನೆ ಮಾಡಬೇಕು. ಅದರಲ್ಲಿ ಉತ್ತಮಾಧಿಕಾರಿಗಳು ಏನಿದ್ದಾರೆ ಅವರು ಸ್ವರೂಪ ದೇಹದಲ್ಲೇ ದೇವರನ್ನು ಚಿಂತನೆ ಮಾಡ್ತಾರೆ. ತುಂಬ ಸೂಕ್ಷ್ಮವಾದದ್ದು. ನಾವೆಲ್ಲರೂ ಈ ಸ್ಥೂಲ ಹೃದಯದಲ್ಲಿ ನಮ್ಮ ಹೆಬ್ಬೆಟ್ಟಿನಷ್ಟು ಓಂ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಓಂ ಅಂತ ಒಂದು ವೇದವ್ಯಾಸ ದೇವರು ಸೂತ್ರವನ್ನು ಮಾಡ್ಯಾರ. ನಿಮ್ಮ ಹೆಬ್ಬೆಟ್ಟಿನಷ್ಟು ದೇವರು ನಮ್ಮ ಹೃದಯದಲ್ಲಿದ್ದಾನೆ. ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತಂತಾರೆ, ರಾಯರು ಬೆಟ್ಟು ಚೀಪ್ತಾ ಇದ್ರಂತೆ. ಸಾಮಾನ್ಯ ಮಕ್ಕಳು ಬಾಯಿಗೆ ಬೆಟ್ಟಿಟ್ಕೊಂಡಿರ್ತಾರೆ. ಯಾಕೆ ಅಂದರೆ ರಾಘವೇಂದ್ರ ವಿಜಯಕಾರರಂದರು ರಾಯರಿಗೆ ಆಗಲೇ ಅಪೇಕ್ಷೆ ಅಂತ, ನಾನೇನಾದರೂ ಜನಕ್ಕೆ ತಿಳಿಸ್ಬೇಕು ಅಂತ. ಏನು ತಿಳಿಸಿದ್ದು? ನಿಮ್ಮೆಲ್ಲರ ಹೃದಯದಲ್ಲಿರುವ ದೇವರ ಸೈಜ್ ಏನು ಅಂದರೆ ಈ ಬೆಟ್ಟೆಷ್ಟು ಅಂತ ಬಾಯಲ್ಲಿ ಇಟ್ಕೊಂಡಿದ್ರಂತೆ. ಈ ಬೆಟ್ಟಿನಷ್ಟು ನಿಮ್ಮ ಹೃದಯದಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಿ ಅಂತ. ಕಾಲಿನ ಬೆಟ್ಟನ್ನು ಬಾಯಲ್ಲಿ ಇಟ್ಕೊಂಬರು. ಕೆಲವು ಮಕ್ಕಳು ಬಾಯಲ್ಲಿ ಇಟ್ಕೊಂಬತ್ತಲ್ಲ, ರಾಯರು ಯಾಕೆ ಕಾಲಿನ ಬೆಟ್ಟು ಬಾಯಲ್ಲಿ ಇಟ್ಕೊಂಡಿದ್ದು? ಅದಕ್ಕಂತಾರೆ ಹಲ್ಲಿಗೆ ದ್ವಿಜ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಲ್ಲು ದ್ವಿಜ ಅಂದರೆ 2 ಬಾರಿ ಹುಟ್ಟೋದು, ಒಮ್ಮೆ ಬಿದ್ದು ಹುಟ್ಟತ್ತಲ್ಲ, ದ್ವಿಜ ಅಂತ. 3 ಜನ ದ್ವಿಜರಿದ್ದಾರೆ. ಬ್ರಾಹ್ಮಣ, ಯಾಕಂದರೆ ಉಪನಯನ ಆಗಿ 2ನೇ ಬಾರಿ ಹುಟ್ಟೋದು. ಇನ್ನೊಂದು ದ್ವಿಜ ಅಂದರೆ ಪಕ್ಷಿ, ಒಂದು ಮೊಟ್ಟೆಯಿಂದ ಆಚೆ ಬರುತ್ತೆ, ಪಕ್ಷಿಗೂ ದ್ವಿಜ ಅಂತ ಕರೀತಾರೆ. ಹಲ್ಲುಗಳಿಗೆ ದ್ವಿಜ ಅಂತ ಕರೀತಾರೆ. ರಾಯರು ಪಾದದ ಬೆರಳನ್ನು ಹಲ್ಲಿನ ಮಧ್ಯೆ ಇಟ್ಕೊಂಡದ್ದರಿಂದ ಹೇಳಿದ್ರಂತೆ, ಈ ನನ್ನ ಪಾದಗಳನ್ನು ಮುಂದೆಲ್ಲ ದ್ವಿಜರು ಆರಾಧನೆ ಮಾಡ್ತಾರೆ ಅಂತ ತೋರಿಸೋ ಸಲುವಾಗಿ ಬೆಟ್ಟನ್ನು ಬಾಯಲ್ಲೇ ಇಟ್ಟುಕೊಂಡು ಅನುಗ್ರಹ ಮಾಡಿದ್ರು. ಯಾರು ಅವರ ಬಾಯಲ್ಲಿ ಅಂದರೆ ಆ ದ್ವಿಜರು ರಾಯರ ಪಾದ ಕಮಲಗಳಲ್ಲಿ ದ್ವಿಜರು ಮನಸ್ಸನ್ನಿಡ್ತಾರೆ, ಅವರು ನನ್ನನ್ನು ಹೊಟ್ಟೆಲೇ ಹಾಕ್ಕೊಂಡು ನಾವು ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದರೋ ಏನೋ ಅಂತ ರಾಘವೇಂದ್ರ ವಿಜಯಕಾರರು ಅಂತಾರೆ. ಇಲ್ಲಿ ಪ್ರಕೃತದಲ್ಲಿ ಪರಮಾತ್ಮನ ಚಿಂತನೆಯನ್ನು ಹೃದಯದಲ್ಲಿ ಮಾಡಬೇಕು. ಉತ್ತಮಾಧಿಕಾರಿಗಳು ಸ್ವರೂಪ ದೇಹದಲ್ಲಿ, ಅದು ಕುದುರೆ ಬಾಲವನ್ನು 10,000 ಭಾಗ ಮಾಡಿದರೆ ಎಷ್ಟೋ ಅಷ್ಟು ಜೀವನ ಸೈಜು, ಮೈಕ್ರೋಸ್ಕೋಪಲ್ಲೂ ಕಾಣಲ್ಲ. ಉತ್ತಮಾಧಿಕಾರಿಗಳಿಗೆ ಆ ಚಿಂತನೆ ಮಾಡೋ ಯೋಗ್ಯತೆ ಇರುತ್ತೆ. ಅಲ್ಪಾಧಿಕಾರಿಗಳಿಗೆ ಈ ದೇಹದಲ್ಲೇ ದೇವರನ್ನು, ಹೇಗಿದ್ದಾನೆ ದೇವರು, ನಿಮ್ಮ ದೇವರು ಯಾವುದೇ ಆಗಲಿ, ಕುಲದೇವರು ಉಗ್ರ ನರಸಿಂಹನೋ ಸಾಫ್ಟ್ ನರಸಿಂಹನೋ ಯಾವ ನರಸಿಂಹನಾದರೂ ಆಗಲಿ, ಒಳಗೆ ಚಿಂತನೆ ಮಾಡಬೇಕಾದ ದೇವರ ರೂಪ ಮಾತ್ರ ಭಾಗವತ ಹೇಳೋದು. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಾಂಗ ಶಂಕ ಗದಾಧರಂ ಧಾರಣಯ ಸ್ಮರಂತಿ. ಚತುರ್ಭುಜ ಶಂಕ ಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ ದೇವರನ್ನು, ಅದನ್ನು ಧಾರಣಯ ಸ್ಮರಂತಿ. ಧಾರಣೆ ಅನ್ನುವ ಶಬ್ದಕ್ಕೆ 2 ರೀತಿಯ ಅರ್ಥವನ್ನು ಮಾಡ್ಯಾರ. ಖಂಡಸ್ಮೃತಿರ್ಧಾರಣ ಸ್ಯಾತ್, ಅಖಂಡ ಧ್ಯಾನ ಮುಚ್ಚತೆ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡೋದು ಧಾರಣೆ. ಮೊದಲು ಪಾದಕ್ಕೆ ಸಂಬಂಧಪಟ್ಟಿದ್ದನ್ನೇ 10 ವರ್ಷ ಪ್ರಾಕ್ಟೀಸ್ ಮಾಡಿ 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 ದೇವರ ಪಾದ ಅಂತ ಅಂದ ಕೂಡಲೇ ಅವನ ಹೃದಯದಲ್ಲಿ ದೇವರ ಪಾದದ ಒಂದು ಚಿತ್ರ ಮೂಡಿತು ಅಂದರೆ ಮುಂದೆ ಹೋಗ್ಬೇಕಂತೆ. ಪಾದದ್ದು ಮೂಡಿಲ್ಲ ಅಂದರೆ ಪಾದದಲ್ಲೇ ಇರುವಂತ. ಇಡೀ ಅವಯವಗಳನ್ನು ಧ್ಯಾನ ಮಾಡೋದು ಅದೊಂದು ಬೇರೆ, ಅದು ತುಂಬ ಯೋಗ್ಯತೆ ಇದ್ದರೆ ಇಡೀ ದೇವರನ್ನು. ಹಾಗಾಗಿ ಒಂದೊಂದೇ ಅವಯವವನ್ನು ಚತುರ್ಭುಜ ಶಂಖ ಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿಯಾನೆ. ಪ್ರಸನ್ನ ವಕ್ತ್ರಂ, ದೇವರ ಮುಖ ಹೇಗಿದೆ? ಮಂದಹಾಸಯುಕ್ತವಾದ ಮುಖ, ದೇವರಿಗೆ ಟೆನ್ಷನ್ನೇ ಇಲ್ಲ. ನಲಿನಾಯತೆ ಕ್ಷಣಂ,
ಅರಳಿದ ಕಣ್ಣುಗಳು. ಸಾಮಾನ್ಯ ನಮ್ಮ ಕಣ್ಣೇ ರೋಗ ಹೇಳೋದ್ರಿ. ಈಗೆಲ್ಲ ಕಮ್ಮಿ ಆಗಿದೆ. ಹಿಂದೆಲ್ಲ ಡಾಕ್ಟ್ರು ಈ ಕಣ್ಣು ತೆಗೆಸಿ ನೋಡೋರು. ಅದು ಫೇಸ್ ಇಸ್ ದ ಇಂಟಲೆಕ್ಚುಯಲ್ ಆಫ್ ಮೈಂಡ್ ಅಂತಾರಲ್ಲ, ಕಣ್ಣಿಗೆ ಚಕ್ಷು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಚಷ್ಟೇ ಇತಿ ಚಕ್ಷು. ತುಂಬ ಬುದ್ಧಿವಂತರು ಕಣ್ಣನ್ನು ನೋಡೇ ಹೇಳ್ತಾರೆ, ನಿನಗೆ ಅನಾರೋಗ್ಯ ಆಗಿದೆ, ನೀನು ದುಃಖದಲ್ಲಿದ್ದಿ, ತುಂಬ ನಿದ್ದೆ ಮಾಡಿದಿ. ಅವರು ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಟ್ರೆ ಏನೂ ಗೊತ್ತಾಗೋದಿಲ್ಲ, ಕರುಣಾನಿಧಿ ಗ್ಲಾಸ್ ಹಾಕ್ಕೊಂಡ್ರೆ. ಕಣ್ಣಿನಿಂದ ಮನುಷ್ಯನ ಆರೋಗ್ಯವೋ ಇನ್ನೊಂದೋ ಎಲ್ಲ ನೋಡ್ಬೋದು, ನೋಡಿ ಹೇಳಿ ಮಾಡ್ಬೋದು. ಅದಕ್ಕಂದ್ರು ಕೇಚಿತ್ ಕಣ್ಣಿನ ದೇವರ ಕಣ್ಣು ಅರಳಿದ ಕಣ್ಣು, ಒಳ್ಳೆ ಪೀತಾಂಬರವನ್ನು ಹುಟ್ಟಿರ್ತಾನೆ. ಇದನ್ನೇ ಚಿಂತನೆ ಮಾಡಿ ಅಂತ. ಅದಕ್ಕೆ ನಮ್ಮ ಆಚಾರ್ಯ ಇದನ್ನು ಮಾಡ್ತೀವೋ ಬಿಡ್ತೀವೋ ದಿನ ದ್ವಾದಶ ಸ್ತೋತ್ರ ಮೊದಲನೇ ಅಧ್ಯಾಯ ಅಂತೂ ಅಂತೀರಿ, ಮೊದಲಿಂದ ಹೇಳ್ಕೊಟ್ಬಿಟ್ರು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಪಾದದಿಂದ ತಲೆಯವರೆಗೂ ದೇವರು ಹೇಗಿದ್ದಾನೆ. ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣಪೀಠವತೆ. ದೇವರ ಪಾದ ಹೇಗಿದೆ. ನಿಖಿಲಾಧೀಶರು ಬ್ರಹ್ಮಾದಿಗಳು ಅವರ ತಲೆಯಿಂದ ಘಟ್ಟಿಸಿಕೊಳ್ಳುವ ಪಾದಪೀಠ ಉಳ್ಳವನು ದೇವರು. ಹೃತ್ತಮ ಶಮನೆ ಅರ್ಕಾಪಂ ಶ್ರೀಪತೆ ಪಾದ ಪಂಕಜಂ. ದೇವರ ಪಾದದ ಉಗುರಿನಿಂದ ಒಳ್ಳೆ ಬೆಳಕು ಬರುತ್ತಂತೆ. ಬೆಳಕಿನ ಸ್ವಭಾವ ಏನು? ಕತ್ತಲನ್ನು ದೂರ ಮಾಡೋದು. ದೇವರ ಪಾದದ ಬೆಳಕು ಯಾವ ಕತ್ತಲನ್ನು ದೂರ ಮಾಡುತ್ತೆ ಅಂದರೆ, ಜ್ಞಾನಿಗಳ ಹೃದಯದಲ್ಲಿರುವ ಕತ್ತಲನ್ನು ದೂರ ಮಾಡಬೇಕು ಅಂದರೆ ಈ ಟಾರ್ಚೇ ಬೇಕಂತೆ. ನಿನ್ನ ಹೃದಯದಲ್ಲಿರುವ ಅಜ್ಞಾನವೆಂಬ ಕತ್ತಲು ಹೋಗಬೇಕು ಅಂದರೆ ಅಲ್ಲಿ ದೇವರ ಪಾದದ ಬೆಳಕು ಮೂಡಬೇಕಂತ. ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪದೇ ಪಾದ ಪಂಕಜಂ. ಜಾಂಬೂನದ ಅಂಬರಾಧಾರಂ. ಅಂಬರ ಅಂದರೆ ಬಟ್ಟೆ, ಜಾಂಬೂನದ ಅಂದರೆ ಬಂಗಾರದ ಬಣ್ಣ ಅಂದರೆ ಪೀತಾಂಬರ. ದೇವರ ಸೊಂಟ ಹೇಗಿದೆ ಅಂದರೆ ಪೀತಾಂಬರವನ್ನು ಉಡಲಿಕ್ಕೆ ಆಧಾರವಾಗಿದೆ. ಜಾಂಬೂನದ ಅಂಬರ ಆಧಾರಂ ನಿತಂಬಂ ಚಿಂತೆ ಮೀಶಿತು. ಆಮೇಲೆ ಸ್ಮರಣೀಯ ಮುರೋ ವಿಷ್ಣು ಇಂದಿರಾ ವಾಸಮೀಶಿತು. ದೇವರ ಅದಾಯಿತು, ಹೊಟ್ಟೆ ಬೇಕಲ್ಲ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತಮೀಶಿತು. ಸ್ವರ್ಣಮಂಜೀರ ಸಂಹಿತಂ ಆರೂಢಂ ಜಗದಂಬೆಯ. ಲಕ್ಷ್ಮೀದೇವಿ ಕೂತಿರ್ತಾಳೆ, ಅವಳು ಪರಮಾತ್ಮನನ್ನು ಹಿಡ್ಕೊಂಡಿರ್ತಾಳೆ. ಉದರಂ ಚಿಂತಮೇಶಸ್ಯ ತನತ್ವೇಪ್ಯ ಕೆಲಂಬರಂ. ಉದರ ಹೇಗಿದೆ? ತುಂಬ ತೆಳುವಾಗಿದೆ, ಬಾಳೆ ಎಲೆ ಇದ್ದಾಗಿದೆ. ಹಾಗಾದರೆ ಹೊಟ್ಟೆಯಲ್ಲಿ ಏನಿಲ್ವಾ? ಅನಂತ ಕೋಟಿ ಬ್ರಹ್ಮಾಂಡಗಳಿದೆ ಎಂದರು. ಹೊಟ್ಟೆಯಲ್ಲಿ ಏನಿಲ್ಲದೆ ರೋಗಿಷ್ಠ ಹೊಟ್ಟೆ ಅಲ್ಲ ಅದು, ಅನಂತ ಕೋಟಿ ಬ್ರಹ್ಮಾಂಡ ಇದೆ, ಆದರೂ ತೆಳುವಾಗಿದೆ. ಇದೇ ದೇವರು. 3 ಗೆರೆ ಬೀಳತ್ತಂತೆ. ಹೊಟ್ಟೆ ತೆಳುವಾಗಿದ್ದರೆ 3 ಗೆರೆ ಬೀಳತ್ತದು. ಯಾವಾಗ? ತಾರುಣ್ಯದಲ್ಲಿ. ವಯಸ್ಸಾದ ಮೇಲೆ 30 ಗೆರೆ ಬೀಳತ್ತೆ, ಅದಲ್ಲ. ಇವನು ತರುಣನಾದಾಗ ಹೊಟ್ಟೆಯ ಮೇಲೆ ಗೆರೆ ಬಿದ್ದರೆ ಅದು ಲಕ್ಷಣ. ನಮಗೆಲ್ಲ ಬೀಳಲ್ಲ. ಅದೇನಂತೆ ಹೊಟ್ಟೆ ಚೆನ್ನಾಗಿ ತೊಗೊಂಡು ನಗಾರಿ ಆದಾಗ ಆಗಿರತ್ತೆ, ಹಾಕೋನ ಹಣೆ ಮೇಲೆ ಬೀಳತ್ತೆ ಅಷ್ಟೇ. ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಸ್ಮರಣೀಯ ಮುರೋ ವಿಷ್ಣು. ಉರಸ್ ಅಂದರೆ ಎದೆ ಹೇಗಿದೆ? ಇಂದಿರಾ ವಾಸಮೀಶಿತು. ಮಹಾಲಕ್ಷ್ಮೀ ದೇವಿ ವಾಸ ಮಾಡ್ಯಾಳ. ಅನಂತಂ ಅಂತವದಿವ. ಅದು ಅನಂತ ಹೃದಯ ಅಂದರೆ ತುಂಬ ವಿಸ್ತಾರವಾದದ್ದು, ವಿಶಾಲವಾದ ಹೃದಯ. ಆದರೂ ದೇವರು 2 ಕಾಂಪೌಂಡ್ ಹಾಕ್ಕೊಂಡಿಯಾನಂತ. ಅದ್ಯಾವುದು? 2 ಕೈಗಳೇ ಕಾಂಪೌಂಡ್ ಅಂತ. ಅನಂತಂ ಅಂತವದಿವ ಭುಜಯೋ ಅಂತರಂಗತಂ. ಭುಜದ ಮಧ್ಯದಲ್ಲಿ ದೇವರ ಹೃದಯ ಇದೆ, ನಮ್ಮ ದೇಹದಂತೆ. ಆಮೇಲೆ ಕುತ್ತಿಗೆ ಹೇಗಿದೆ? ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಯಾವಾಗಲೂ ಪರಮಾತ್ಮನ ಕುತ್ತಿಗೆಯಿಂದ 3 ವೇದಗಳು ಬರ್ತಾನೇ ಇರುತ್ತಂತೆ. ಕೇಳೋರು ಯಾರು? ಕೇಳೋರೊಬ್ಬರು ಬೇಕಲ್ಲ. ಅದಕ್ಕೆ ಬ್ರಹ್ಮದೇವರಂತಾರಂತೆ, ನಾನು ಇಲ್ಲೇ ಕೌಸ್ತುಭ ರೂಪದಲ್ಲಿದ್ದು ಕೇಳ್ತಾನೇ ಇರ್ತೀನಿ, ಹೇಳ್ತಾನೇ ಇರಪ್ಪ ಅಂತ ಬ್ರಹ್ಮದೇವರೇ ಆಡಿಯನ್ನಂತೆ ದೇವರ ಆ ವೇದವನ್ನು ಕೇಳಿ. ಉದ್ಗೀರ್ಯಂತೆ ಅನಿಶಮ್ಯತಃ. ಸ್ಮರೇತ ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತೆ. ಯಾಮಿನೀನಾಥ ಅಂದರೆ ರಾತ್ರಿಗೆ ಒಡೆಯನಾದ ಚಂದ್ರ. ಕೋಟಿ ಚಂದ್ರರಂತೆ ದೇವರ ಮುಖ. ಸಹಸ್ರ ಅಮಿತ ಕಾಂತಿಮತೆ. ಭವತಾಪ ಆಪನೋತಿ. ಭವದ ತಾಪವನ್ನು ದೂರ ಮಾಡುತ್ತೆ. ಈಢ್ಯಂ. ಈಢ್ಯಂ ಅಂದರೆ ಸ್ತೋತ್ರಾರ್ಹವಾದದ್ದು. ಶ್ರೀಪತೇ ಮುಖಪಂಕಜಂ. ಆದಮೇಲೆ ದೇವರ ಕಣ್ಣು ಹೇಗಿದೆ? ಶ್ರೀಪತೇ ಮುಖಪಂಕಜಂ. ರಾಮಸ್ಯ, ಅವನ ರಾಮನ ಕಣ್ಣು ಅಂದರು, ಅರಳಿದ ಕಣ್ಣು ಕೃಪಾದೃಷ್ಟಿಯಿಂದ. ಅವನೇನಾದರೂ ನೋಡ್ದ ಅಂದರೆ ಮರೇತೆ ಸಹಸ್ರ ಭವತಾಪಾಪನು ಶ್ರೀಪತೇರ್ಮುಖಪಂಚ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಟ್ಯಾದಿ ಪದದಾಯಿ. ಪರಮಾತ್ಮನ ಭ್ರೂ ಅಂದರೆ ಹುಬ್ಬು. ನಮಗೂ ನಿಮಗೂ ತಿಳಿದಿರೋ ಭ್ರೂ ಅಂದರೆ ಕಾಫಿ, ಅದಲ್ಲ. ಸಂಸ್ಕೃತದಲ್ಲಿ ಭ್ರೂ ಅಂದರೆ ಹುಬ್ಬು. ಭ್ರೂಭಂಗ ಸುಮ್ಮನೆ ಅಲ್ಲಾಡ್ಸೋದು. ಕೆಲವರು ಅಂತಾರಲ್ಲ, ಕೆಲಸ ಆಗಬೇಕು, ಹೀಗಂದರೆ ಅವರೇನೋ ಅಂದರೂ ಹೋಗೋದು. ದೇವರ ಭ್ರೂಭಂಗ ಇದೆಯಲ್ಲ, ಸುಮ್ಮನೆ ಹೀಗಂದರೆ ಸಾಕಂತೆ. ಪಾರಮೇಷ್ಟಾದಿ ಪದದಾಯಿ.
ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ ಬರಬೇಕು. ವಾಯುದೇವರೆಲ್ಲ ಸಾಧನೆ ಮಾಡಿ ದೇವರ ಮುಂದೆ ನಿಂತು ಕೂಡಲೇ ದೇವರಂತಾನೆ ಬ್ರಹ್ಮ ಪದವಿನ ಮುಗೀತು. ಭ್ರುಭಂಗಂ ಪಾರಮೇಟ್ಯಾದಿ ಪದದಾಯ ವಿಮುಕ್ತದಂ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷ. ಇಷ್ಟು ದೇವರನ್ನು ಧ್ಯಾನ ಮಾಡಿ. ಇದೆಲ್ಲ ಭಾಗವತದಲ್ಲಿ ಹೇಳಿದ್ದು, ನಾವು ಮಾಡಲ್ಲ ಅಂತ ಮಧ್ವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ದ್ವಾದಶ ಸ್ತೋತ್ರದ ಯಾವುದೋ ಅಧ್ಯಾಯದಲ್ಲಿ ಇಡಲಿಲ್ಲ. ಪ್ರಾಯ ಎಲ್ಲೇ ನೈವೇದ್ಯ ಆದರೂ ಮೊದಲನೇ ಅಧ್ಯಾಯ ಅಂತೂ ಹೇಳಿರ್ತಾರೆ. ಯಾಕೆಂದರೆ ಮೊದಲನೇ ಅಧ್ಯಾಯ ಹೇಳೋವರೆಗೂ ಅವರು ಅಡುಗೆ ತಂದೆ ಇಟ್ಟಿರಲ್ಲ. ಇನ್ನು ಇವನು ಎರಡನೇ ಅಧ್ಯಾಯಕ್ಕೆ ಸುಜನೋದ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣಮಃ, ಬೇಗ ಅಡುಗೆ ತೊಗೊಂಬ, ಆಮೇಲೆ ಕುರು ಭುಂಕ್ಷತ ಕರ್ಮ ಕುರು ನೈವೇದ್ಯ ಮಾಡಿರಿ ಅಂತ ಅವ್ರು ಅನ್ನೋದು. ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳಿಕೊಟ್ಟಾರೆ. ಅದನ್ನೇ ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದನ್ನೇ. ಇದಾದ ಮೇಲೆ ಪ್ರಾಣೋತ್ಕ್ರಮಣ ಆದ ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಏನು ಎತ್ತ ಅನ್ನೋದನ್ನು ಏಕಾಸ್ಕಂದ ಭಾಗವತದಲ್ಲಿ ಹೇಳಿದ್ದನ್ನು ನಮ್ಮ ಯಾದವಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಿದ್ಯಾತಪೋಯೋಗ ಸಮಾಧಿ ಭಾಜಾಂ ಅಂತ ಒಂದು ಮಾತಿದೆ. ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿದೆ. ಆ ನಾಡಿಗಳಲ್ಲಿ ಪ್ರಧಾನವಾದ ನಾಡಿಯನ್ನು ಗುರುತಿಸಿದ್ದು 101. ಮಧ್ಯದಲ್ಲಿ ಒಂದು ನಾಡಿ ಇದೆ, ಅದಕ್ಕೆ ಸುಷುಮ್ನಾ ನಾಡಿ ಅಂತಾನೂ ಕರೀತಾರೆ, ಅಥವಾ ಬ್ರಹ್ಮನಾಡಿ ಅಂತ. ಎಡಭಾಗದ ನಾಡಿಗಳಿಗೆ ಇಡಾನಾಡಿ, ಬಲಭಾಗದ ನಾಡಿಗಳಿಗೆ ಪಿಂಗಲ ಅಂತ ಕರೆಯೋದು. ಈ ಸುಷುಮ್ನಾ ನಾಡಿಯ ಏನಿದೆ ಅಲ್ಲಿ ಎನರ್ಜಿ ಪಾಯಿಂಟ್ಸ್ ಅಂತ, ಈ ಡಾಕ್ಟರ್ ಸಿಂಬಲ್ಲು ಅದೇ ಅಂತ. ಹೀಗೆ 2 ಹಾವು ಬಂದು ಆ ಮೀಟ್ ಆಗತ್ತಲ್ಲ ಅಲ್ಲಲ್ಲಲ್ಲ, ಅದು ಎನರ್ಜಿ ಪಾಯಿಂಟ್ಸ್. ಯಾರೋ ಹೇಳಿದ್ರು ಇರಲಿ, ಅದನ್ನೇನು ಇಲ್ಲಿ ಶಾಸ್ತ್ರ ಹೇಳಿರೋದೇನೆಂದರೆ ಆ ನಾಡಿಗಳಲ್ಲಿ ಷಟ್ಚಕ್ರ ಚಿಂತನೆಯನ್ನು ಮಾಡಬೇಕು. 6 ಚಕ್ರಗಳಿದೆ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ. ತಲೆಯ ಮೇಲೆ ಸಹಸ್ರಾರ ಅಂತ 1000 ದಳದ ಒಂದು ಕಮಲ ಇದೆ. ಇದ್ಯಾವುದು ಕಾಣೋದಿಲ್ಲ. ದೇಹವನ್ನು ಓಪನ್ ಮಾಡಿದಾಗ ಯಾವ ನಾಡಿ ಗೀಡಿ ಯಾವ ಡಾಕ್ಟರ್ಗೂ ಕಾಣೋದಿಲ್ಲ. ಮೆಡಿಕಲ್ ಸೈನ್ಸ್ ಅಲ್ಲ, ಇದು ಶಾಸ್ತ್ರದ ನಿಯಮ. ಇದು ಕುಂಡಲಿನಿ ಶಕ್ತಿ ಅಂತ ಕೂಡುವ ಜಾಗದಲ್ಲಿ ಪ್ರಾಯ ನಮ್ಮ TTD ಅವರು ಅದನ್ನು ಹಾಕಿರ್ತಾರೆ, ಎಲ್ಲೆಲ್ಲಿ ಏನೇನು ಚಕ್ರ ಅಂತ. ಈ ಯೋಗ ಕ್ಲಾಸಲ್ಲೂ ಹಾಕಿರ್ಬೋದು. ಪ್ರಾಣಶಕ್ತಿಯನ್ನು ಮೇಲೆ ಎಬ್ಬಿಸಿ ಭ್ರೂಮಧ್ಯಕ್ಕೆ ತರಬೇಕು. 2 ದಳದ ಕಮಲ ಇದೆ. ಅಲ್ಲಿಗೆ ತಂದು ನಮ್ಮ ಕಣ್ಣಿಂದ ನಮ್ಮ ಮೂಗನ್ನೇ ನೋಡ್ತಾ, ಈಗೇನು ದೇವರದ್ದು ಹೇಳಿದ್ರಲ್ಲ ಆಪಾದ ಮೌಲಿ ಪರ್ಯಂತ, ದೇವರನ್ನು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇರಬೇಕು. ಅಥವಾ ನಮ್ಮ ಮೂಗನ್ನೇ ನೋಡ್ತಾ ಧ್ಯಾನ ಮಾಡಬೇಕು 24 ನಿಮಿಷ. ಅವನಿಗಿನ್ನೂ ಸಾಧನೆಗೆ ಅವಕಾಶ ಇದೆ, ಇನ್ನೂ ಆಯುಷ್ಯ ಇದೆ. ಪ್ರಾಣಶಕ್ತಿಯನ್ನು ಮತ್ತೆ ಇಳಿಸೋದು ಎಲ್ಲ ಮುಗಿದೋಗಿದೆ, ಸಾಧನೆ ಇಲ್ಲ, ಮುಗೀತು. ಬ್ರಹ್ಮರಂಧ್ರವೇ ಒಡೆದು ಹೋಗೋದಂತೆ. ಬ್ರಹ್ಮರಂಧ್ರ ಒಡೆದು ಪ್ರಾಣ ಹೋಗೋದು. ಅವರಲ್ಲಿ 2 ತರಹದ ಜನ ಇದ್ದಾರೆ. ಯೋಗಿಗಳಲ್ಲಿ 2: ಅಪಕ್ವಯೋಗಿಗಳು, ಪಕ್ವಯೋಗಿಗಳು ಅಂತ. ಈ ಪಕ್ವಯೋಗಿಗಳಲ್ಲಿ ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಅಂತ ಇವೆಲ್ಲ ಭಾಗವತ ಹೇಳಿದ್ದು. ಈ ಸುಷುಮ್ನಾ ನಾಡಿಯಿಂದ ಯಾರ ಪ್ರಾಣ ಹೋಗತ್ತೆ ಅವರೇ ಪಕ್ವಯೋಗಿಗಳು. ಆ ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಆದಂತಹ ಪ್ರತೀಕಾಲಂಬನರು ಹೋಗುವಂತಹ ಲೋಕ ಯಾವುದು ಅಂದರೆ ಸತ್ಯಲೋಕ, ಬ್ರಹ್ಮದೇವರಿರುವ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವರ ದರ್ಶನ ಆಗತ್ತೆ. ಅಪ್ರತೀಕಾಲಂಬನರು ಇನ್ನೂ ಸ್ವಲ್ಪ ಜಾಸ್ತಿ ಅವರ ಯೋಗ್ಯತೆ, ಅವರು ಸೀದಾ ವೈಕುಂಠಕ್ಕೆ ಹೋಗ್ತಾರಂತೆ, ಅಮುಕ್ತ ಸ್ಥಾನ. ಇವರು ಹೃದಯದಲ್ಲಿ ದೇವರ ದರ್ಶನ ಮಾಡೋದು ಎಷ್ಟೊತ್ತು? ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತೆ ಮತ್ತೆ ದೇವರೇನು ಸದಾ ಕಾಣಿಸ್ತಾ ಇರಲ್ಲ ಕಣ್ಣು ಮುಚ್ಚಿದ್ರೆ. ಮತ್ತೆ ಅವರ ಆಸನ, ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡಿದರೆ ಹೃದಯದಲ್ಲಿ ದೇವರು ಕಾಣಿಸ್ತಾನೆ. ಎಷ್ಟೊತ್ತು ಕಾಣಿಸ್ತಾನೆ? ಅಪ್ರತೀಕಾಲಂಬನರಿಗೆ 48 ನಿಮಿಷದಕ್ಕಿಂತ ಜಾಸ್ತಿ ಕಾಣಿಸ್ತಾನಂತೆ. 48 ನಿಮಿಷದಕ್ಕಿಂತ ಜಾಸ್ತಿ. ತಿರುಪತಿ ತಿಮ್ಮಪ್ಪನ ದರ್ಶನವೂ ಅಷ್ಟಾಗಲ್ಲ, 48 ಸೆಕೆಂಡ್. ಅದು ಸಾಮಾನ್ಯರಿಗೆ ಸರಿ, ಏನೋ ಭಾರಿ ಅವರು ಉದಯಾಸ್ತಮಾನ ಸೇವಾ ಕೊಟ್ಟಾರೆ ಅಂತ 48 ನಿಮಿಷ ಕೂಡಿಸಲ್ಲ. ಅದಾದ ಮೇಲೆ ಸತ್ಯಲೋಕಕ್ಕೆ ಹೋಗ್ತಾರಲ್ಲ ಪ್ರತೀಕಾಲಂಬನರು, ಅವರು ಒಮ್ಮೆ ದೇವರನ್ನು ನೋಡೋದು 48 ನಿಮಿಷ ಮಾತ್ರ. 48 ನಿಮಿಷ ಆಯಿತಾ, ಕಟ್. ಮತ್ತೆ ನೀನು ನೋಡಬೇಕಾ? ಎಗೇನ್ ಯು ಹ್ಯಾವ್ ಟು ಕಮ್ ಇನ್ ಕ್ಯೂ ಅಂತಾರಲ್ಲ. ಮತ್ತೆ ಧ್ಯಾನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಆಸನ ಜಯ, ಪ್ರಾಣಾಯಾಮ, ಧ್ಯಾನ, ಮತ್ತೆ ಇನ್ನೊಮ್ಮೆ 48 ಮೇಲೆ ನಿಂಗೆ ತೋರಿಸಲ್ಲ ಅಂತ. ಇದಾದ ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಅವರು ಅಪಕ್ವಯೋಗಿಗಳು. ಅಪಕ್ವಯೋಗಿಗಳಲ್ಲಿ 3 ವಿಭಾಗ ಇದೆ ಅಂತಾರೆ. ಅಪಕ್ವಯೋಗಿಗಳು,
ಅಪಕ್ವತರರು ಅಪಕ್ವತಮರು ಅಂತ, ಗುಡ್ ಬೆಟರ್ ಬೆಸ್ಟ್ ಅಂತೀವಲ್ಲ ಆ ಥರ. ಇಲ್ಲಿ ಅಪಕ್ವಯೋಗಿಗಳು ಅವರು ದೇವರನ್ನು ನೋಡುವ ಕಾಲ ಎಷ್ಟು ಅಂತಂದರೆ ಅವರ ಬಗ್ಗೆ ಹೇಳ್ತಾರೆ, 6 ಮಾತ್ರ ಕಾಲ ದೇವರನ್ನು ನೋಡುವಂತಹ, 6 ಮಾತ್ರೆ ಅಂದರೆ ಏನು ಗೊತ್ತಾ? ಒಂದು ಅಕ್ಷರ. ಸಂಸ್ಕೃತದಲ್ಲಿ ಮಾತ್ರಾಗಳು ಅಂದರೆ ಅಕ್ಷರಗಳು, ಅಕ್ಷರಗಳಿಗೆ ಮಾತ್ರ ಅಂತ ಕರೀತಾರೆ. 6 ಅಕ್ಷರ ಉಚ್ಚಾರಣೆ ಮಾಡಲಿಕ್ಕೆ ಎಷ್ಟೊತ್ತೋ ಅಷ್ಟೊತ್ತು ಮಾತ್ರ ದೇವರ ದರ್ಶನ. 48 ನಿಮಿಷ ಪ್ರಶ್ನೆನೇ ಇಲ್ಲ. ಅ ಅ ಅ ಅ ಅ ಅ ಮುಗಿದಾಯ್ತು. ಅವರು ಹೋಗುವ ಲೋಕ ತಪೋಲೋಕ ಅಂತ. ಅದಕ್ಕಿನ್ನ ಇನ್ನೂ ಕಮ್ಮಿ ಅಂದರೆ ಒಂದೇ ಒಂದು ಅಕ್ಷರ ಉಚ್ಚಾರಣೆ ಮಾಡೋ ಕಾಲ ಆ ಹೋಗೇ ಬಿಡ್ತು ದೇವರು. ಈ ವೈಕುಂಠ ಏಕಾದಶಿ ತಿರುಪತಿ ತಿಮ್ಮಪ್ಪನ ದರ್ಶನ ಇದ್ದ ಹಾಗೆ. ತಿಮ್ಮಪ್ಪ ಹೋಗಲಿ ಜೈ ವಿಜಯರು ನೋಡೋದ್ರಲ್ಲೇ ತಳ್ಳಿಬಿಟ್ಟಿರ್ತಾರೆ ಆಚೆ. ಆ ಅನ್ನೋದನ್ನು ಆ ಕಡೆ ಪೋ ಆ ಅಂಥೇಳಿ ಒಂದೇ ಒಂದು ಮಾತ್ರ ಕಾಲ ಮಾತ್ರ ದೇವರ ದರ್ಶನ ಆಗುವಂಥವರು ಅವರು ಯೋಗಿಗಳು. ಅವರು ಹೋಗುವ ಲೋಕ ಜನೋಲೋಕ. ಒಂದಕ್ಷರದ 1/4 ಅವರು ಮಹರ್ಲೋಕ. ಒಂದಕ್ಷರ ಉಚ್ಚಾರಣೆ ಮಾಡಲಿಕ್ಕೆ ಬೇಕಾದ 1/4 ಅದು ಪುಣ್ಯವೇ ಅಂತ, ಅದು ಅಪರೋಕ್ಷ ಜ್ಞಾನವೇ, ಅವರವರ ಯೋಗ್ಯತಾನುಸಾರ ಆಗತ್ತೆ. ಹೀಗೆ ದೇವರನ್ನು ದರ್ಶನ ಮಾಡಿ ನಂತರದಲ್ಲಿ ಈ ಪ್ರಾಣವನ್ನು ಬಿಡೋದು. ಆ ಪ್ರಾಣವನ್ನು ಬಿಡೋ ಕಾಲಕ್ಕೆ ಏನಾಗತ್ತೆ, ಏನು ಚಿಂತನೆಯನ್ನು ಮಾಡಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಒಂದೊಂದರಲ್ಲೇ ಒಂದೊಂದು ಲಯ ಚಿಂತನೆಯನ್ನು ಮಾಡಿ, ಮುಖ್ಯವಾಗಿ ಇಲ್ಲೊಂದು ಯಾದವಾರ್ಯರು ಹೇಳ್ತಾರೆ, ಒಂದು ಸಂಪ್ರದಾಯ ಇದೆ. ಸಂಕರ್ಷಣ ರೂಪಿ ಭಗವಂತನ ಮುಖದಿಂದ ಅಗ್ನಿ ಬರುತ್ತಂತೆ. ಅದು ಎಲ್ಲ ಲೋಕಗಳನ್ನು ಸುಟ್ಟು ಬಿಡತ್ತೆ. ಆ ಲೋಕಪಾಲಕರೆಲ್ಲ ಇರ್ತಾರಲ್ಲ, ಬ್ರಹ್ಮಾದಿ ದೇವತೆಗಳು, ಅವರೆಲ್ಲ ಮೇಲೆ ಮೇಲೆ ಹೋಗ್ತಾರೆ. ಆಮೇಲೆ ಅವರ ದೇಹವನ್ನು ಸುಡಬೇಕಲ್ಲ, ಅವರು ಲಿಂಗದೇಹವನ್ನು ಬಿಟ್ಟು ಅವರ ದೇಹ ಒಂದಿರತ್ತೆ. ಆ ದೇಹವನ್ನು ಸುಡೋದು ಯಾವುದು ಅಂದರೆ ನರಸಿಂಹದೇವರಂತೆ. ಖದ್ಯೋತೋಪಮ ವಿಷ್ಪುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾ ಅಂತ ನಾವು ಅಂತೀವಲ್ಲ ವಾಯುಸ್ತುತಿಯಲ್ಲಿ. ಅಯಮತ್ರ ಸಂಪ್ರದಾಯ ಯಾದವಾರ್ಯರಂತಾರೆ. ಹೀಗೊಂದು ಸಂಪ್ರದಾಯ ಇದೆ, ಶಾಸ್ತ್ರಕಾರರು ಹೇಳೋದು. ಸಂಕರ್ಷಣ ಮುಖಾಗ್ನಿನ ಚತುರ್ದಶ ಭುವನಾನಾಂ ನಾಶೆ. ಸಂಕರ್ಷಣ ರೂಪಿಯ ಬಾಯಿಂದ ಬಂದ ಮೇಲೆ ಬೆಂಕಿ 14 ಲೋಕಗಳನ್ನು ಸುಟ್ಟಾದ ಮೇಲೆ ತಲ್ಲೋಕಪಾಲಾನಾಂ ಬ್ರಹ್ಮಾದಿ ದೇವಾನಾಂ ಲೋಕಪಾಲಕರಾದ ಬ್ರಹ್ಮ ರುದ್ರ ಮೊದಲಾದವರ ದೇವತೆಗಳ ದೇಹ ಇರುತ್ತೆ. ಅವರು ದೇಹ ಬಿಟ್ಟು ಮೇಲೆ ಹೋಗಿರ್ತಾರೆ. ಆ ದೇಹಗಳನ್ನೆಲ್ಲ ಸುಡೋದು ಯಾವುದು ಅಂದರೆ ನರಸಿಂಹದೇವರ 3ನೇ ಕಣ್ಣಿನಿಂದ ಬಂದ ಅಗ್ನಿ ಅಂತ. ಅವರಂತಾರೆ, ಬ್ರಹ್ಮದೇವರ ಚರ್ಮ ಇದೆಯಲ್ಲ ಅದನ್ನು ತಮ್ಮ ತಲೆಗೆ ಪೇಟ ಸುತ್ಕೋತಾರಂತ, ಮೈಸೂರು ಪೇಟ ಅಂತ ಬ್ರಹ್ಮದೇವರ ಅದು ದೊಡ್ಡ ಆಟ ಅಂತ ಬ್ರಹ್ಮದೇವರಿಗೆ, ಅದನ್ನೇ ಬರೀತಾರೆ ಇಲ್ಲಿ. ಹಾಗಾಗಿ ಬ್ರಹ್ಮಾದಿ ದೇವಾನಾಂ ದೇಹಾನ್ ನೃಸಿಂಹೋ ನಾಶಯತಿ ಬ್ರಹ್ಮಚರ್ಮ ಶಿರಪ್ಪಟ್ಟಿ. ಬ್ರಹ್ಮದೇವರ ಚರ್ಮ ದೇವರಿಗೆ ತಲೆಗೆ ಕಟ್ಟಿಕೊಳ್ಳುವ ಪಟ್ಟಿ ಅಂತದು, ಶಿರಪ್ಪಟ್ಟಿ. ದಿಕ್ಪಾಲೋರ್ಧ್ವಾಂಗಭೂಷಣ. ದಿಕ್ಪಾಲಕರದೆಲ್ಲ ದೇವರು ಏನು ಮಾಡ್ತಾನೆ, ಅವರ ದೇಹದ ಚರ್ಮವನ್ನೆಲ್ಲ ಸುಲಿದು ತಾನೊಂದು ಕೋಟ್ ಮಾಡ್ಕೋತಾನಂತೆ, ಲೆದರ್ ಕೋಟ್ ನರಸಿಂಹದೇವರು. ದಿಕ್ಪಾಲೋ ಊರ್ಧ್ವಾಂಗಭೂಷಣ ದ್ವಾದಶಾರ್ಕಾದಿ ಶಿರೋರೋಮ. 12 ಸೂರ್ಯರು ದೇವರ ತಲೆಯ ಕೂದಲಂತೆ ಹೊಳಿತಾ ಇರ್ತಾರೆ. ದೇವರ ತಲೆಯ ಮೇಲೆ ಪಟಪಟ 12 ಸೂರ್ಯರು. ಶಿರೋರೋಮ ರುದ್ರಶೀರ್ಷೈಕ ನೂಪುರಃ. ರುದ್ರದೇವರ ತಲೆ ಇದೆಯಲ್ಲ ದೇವರಿಗೆ ಗೆಜ್ಜೆ ಅಂತೆ, ಕುಣಿತಾನ ನರಸಿಂಹದೇವರು. ಪ್ರಳಯ ಅಂದರೆ ಇದು ಯಾದವಾರ್ಯರು ಬರೆಯುವಂಥದ್ದು. ಹೀಗೆ ಪ್ರಾಣೋತ್ಕ್ರಮಣ ಆದ ಮೇಲೆ ರಾಜನ್ ಅವರು ಮುಂದೆ ವೈಕುಂಠಕ್ಕೆ ಹೋಗ್ತಾರೆ ಅಂಥೇಳಿ ಆದಮೇಲೆ ರಾಜರು ಕೇಳಿದ್ರು, ಸ್ವಾಮಿ ಇಲ್ಲಿಗೆ ನಿಲ್ಲಿಸಬೇಡಿ, ಇನ್ನೂ ಹೇಳ್ರಿ. ಅವರು ಕೇಳ್ತಾರೆ ಸೂತರನ್ನ ಶೌನಕರು, ಸ್ವಾಮಿ ಅವರಿಬ್ಬರು ಏನು ಮಾತಾಡಿದ್ರು ಅದನ್ನು ಹೇಳ್ರಿ. ಅವ್ರು ಮಾತಾಡಿದ್ದು ಕಟ್ಕೊಂಡು ಏನು ಮಾಡ್ತೀರಿ? ಇಲ್ಲ ದೊಡ್ಡವರಿಬ್ಬರು ಮಾತಾಡಿದ್ದಾರೆ ಅಂದರೆ ಅದು ಲೋಕಲ್ ವಾರ್ತೆ ಇರಲ್ಲ, ಲೋಕನಾಥನ ವಾರ್ತೆನೇ ಇರುತ್ತೆ, ಆದ್ದರಿಂದ ಹೇಳ್ರಿ ಅಂತ ಹೇಳಿದಾಗ, ಯಾಕೆ ನಿಮಗೆ ದಿನಾ ಸೂರ್ಯೋದಯ ಯಾಕೆ ಸೂರ್ಯಾಸ್ತ ಆಗತ್ತೆ? ನಾವು ಹುಟ್ಟೋ ಮುಂಚೆನೂ ಆಗಿದೆ, ಹುಟ್ಟಿದ ಮೇಲೂ ಆಗತ್ತೆ, ಹೋದ ಮೇಲೂ ಆಗತ್ತೆ. ಒಂದು ದಿವಸ ಆಯಿತು ಅಂದರೆ ಆಯುಷ್ಯ ಹೋಯ್ತಂತೆ. ಆಯುರ್ಹರತಿ ವೈಪುಂಸಾಂ ಮುದ್ಯನ್ನಸ್ತಂಚ ಎನ್ನ ಸೌತಸ್ಯರ್ಥೇ ಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಆ ಒಂದು ದಿವಸದಲ್ಲಿ 1-2 ತಾಸು ಏನು ನಾವು ಮಠಕ್ಕೆ ಬರ್ತೇವೆ, ಭಾಗವತ ಕೇಳಬೇಕು ಪ್ರಸಾದಕ್ಕಾಗಿ. ಇಲ್ಲಿ ಬಂದ ಮೇಲೆ ಪುಣ್ಯ ಕೌಂಟ್ ಆಗಲ್ಲಂತೆ. ನಮ್ಮ ಮನೆಯಲ್ಲಿ ನಾಳೆ ಪುರಾಣಕ್ಕೆ ಹೋಗ್ತೀನಿ ಅಂತ ಅಂದುಕೊಂಡು ಹೊರಡ್ತೀವಲ್ಲ, ಆಗಿಂದ ಕೌಂಟ್ ಆಗತ್ತಂತೆ ಪುರಾಣ, ಆ ಪುಣ್ಯ.
ಒಂದು ರೀತಿ ಕೆಲವೊಮ್ಮೆ ನಾವು ವೇಸ್ಟ್ ಅಂತೀವಿ ನೋಡ್ರಿ. ಮಠಕ್ಕೆ ಹೋಗಿದ್ದೆ 12 ಕೆಲೆ ಹಾಕ್ತೀನಿ ಅಂದರು, ಆಚಾರ 12:15ವರೆಗೂ ಪ್ರಾಣ ತೆಗೆದುಬಿಟ್ರು, ಬಿಡಲೇ ಇಲ್ಲ. ಏನೋ ಅಪ್ಪ ಅಂದರೆ ಅದನ್ನು ಯಾವುದು ವೇಸ್ಟ್ ಅಂದ್ಕೊಂಡಿಯೋ ಅದೇ ನಮ್ಮ ಅಕೌಂಟಿಗೆ ಬರೋದಂತ. ಉದಯಸ್ತಮನವೆಂಬೋ 2 ಕೊಳಗದಲ್ಲಿ ಆಯುಷ್ಯ ರಾಶಿಯು ಅಳೆಯುತ್ತೀರೆ. ಸ್ವಾಮಿ ಶ್ರೀ ಪುರಂದರ ವಿಠ್ಠಲರಾಯನ ಧ್ಯಾನವ ಮಾಡಲು ಪಾಪ ಪರಿಹರಿಸುವ ನಾರಾಯಣನೆಂಬ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ. ಹೃದಯ ಫಲವ ಮಾಡಿ ಮನವ ನೆಗಿಲ ಮಾಡಿ ಶ್ವಾಸೋಚ್ಛ್ವಾಸ 2 ಮಾಡಿ ಜ್ಞಾನವೆಂಬ ಹಗ್ಗ ಕಣ್ಣೀಯನು ಮಾಡಿ ನಿರ್ಮಮವೆಂಬೋ ಗುಂಟೇಲಿ ಹರಿವಿರಯ್ಯ. ನಾರಾಯಣನೆಂಬ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ. ನಾವು ಬಿತ್ತರಿ ಅಂದರೆ ಜಾಗ ಇಲ್ಲ ಅಂತೀವಿ ಅಂತ ಗೊತ್ತು ಪುರಂದರದಾಸರಿಗೆ. ಸೈಟ್ ಇಲ್ಲ ರೀ, ನಾವು ಮನೇಲಿ ಇಟ್ಕೊಂಡಿರೋ ವೃಂದಾವನವನೇ ಮೊಬೈಲ್ ವೃಂದಾವನ. ಅದು ಆಚೆ ತರೋದು, ಸೂರ್ಯಂಗೆ ತೋರಿಸೋದು, ಜೋಗ್ಚ ಸೂರ್ಯನ್ ದೃಶೆ ಮತ್ತು ಒಳಗೆ ತೊಗೊಂಡೊಟ್ಟೋಗೋದು. ಇನ್ನು ಹೊಸ ಬೀಜ ಎಲ್ಲಿ ಬಿತ್ತಣ? ಅದಕ್ಕೆ ಹೃದಯ ಫಲವ ಮಾಡಿ ಮನವ ನೇಗಿಲ ಮಾಡಿ. ಅಲ್ಲ, ನಾರಾಯಣ ಅನ್ನೋ ಬೀಜ ಬಿತ್ತಿದ್ರೆ ಗಿಡ ಬರ್ತಾ ಇಲ್ಲಲ್ಲ, ಅದರ ಸುತ್ತಲೂ ಯಾವುದ್ಯಾವುದೋ ಇದೆಲ್ಲ ಇದೆಯಪ್ಪ, ಕಾಂಗ್ರೆಸ್ ಗಿಡ, ಅದನ್ನು ಕಿತ್ತಾಕು ಅಂದರು. ಮದ ಮತ್ಸರಗಳೆಂಬ ಕಳೆಯೇನು ಕಿತ್ತಿ, ಮದ ಮತ್ಸರ ಅನ್ನೋ ಕಳೆ ಇದ್ದರೆ ಈ ಬೆಳೆ ಎಲ್ಲಿ ಬರುತ್ತೋ ಅದನ್ನು ಕಿತ್ತು ಬಿಸಾಕು, ಆಗ ಈ ಗಿಡ ಬರುತ್ತೆ ಅಂದರು. ಇದಾದ ಮೇಲೆ ಸ್ವಾಮಿ ಅದಕ್ಕೆ ಹೇಳ್ರಿ ಆಯುರ್ಹರತಿ ವೈಪುಂಸಾಂ. ಮತ್ತು ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂದರೆ ಯಾವುದ್ಯಾವುದೋ ಮಾನದಂಡ ಅಲ್ಲ, ನಾವೇ ಇಟ್ಕೊಂಡ್ಬಿಟ್ಟಿದ್ದೀವಿ ಮಾನದಂಡಗಳನ್ನು. ಇವನ ಜನ್ಮ ಸಾರ್ಥಕ ಆಯಿತು ಹೇಗೆ? ಓ ಮಹಾ ಪರ್ಫೆಕ್ಟು ರೀ ಅವರು, ಅವ್ರಿಗೀಗ 90 ವರ್ಷ. ಅವರಿಗೆ 15ನೇ ವರ್ಷದಿಂದ ತಿಳುವಳಿಕೆ ಬಂದಾಗಿನಿಂದ ಇವತ್ತವರೆಗೂ ಒಂದು ಟೈಮ್ ಟೇಬಲ್ ಬಿಟ್ಟಿಲ್ಲ. ಏನಿಲ್ಲ, ತಿನ್ನೋದು ಉಣ್ಣೋದು ಅದೇ ಟೈಮ್ ಟೇಬಲ್. ಅವರೊಂದು ಟೈಮ್ ಟೇಬಲ್ ಮಾಡ್ಕೊಂಬಿಟ್ಟಾರೆ. ಬೆಳಗ್ಗೆ ಎದ್ದ ಕೂಡಲೇ 6 ಗಂಟೆಯಿಂದ ಶುರು. 6 ಗಂಟೆಗೆ ಬೆಡ್ ಕಾಫಿ, 8 ಗಂಟೆಗೆ ಲೈಟ್ ಟಿಫನ್ನು, 10 ಗಂಟೆಗೆ ಹೆವಿ ಟಿಫನ್ನು, 12 ಗಂಟೆಗೆ ಊಟ, 2 ಗಂಟೆಗೆ ಬಿಸ್ಕತ್ತು, 4 ಗಂಟೆಗೆ ಚೌಚವ್ವು, ಮತ್ತು 8 ಗಂಟೆಗೆ ಊಟ, 10 ಗಂಟೆಗೆ 2 ತಂಬಿಗೆ ಹಾಲು, 4 ಬಾಳೆಹಣ್ಣು. ಚತುರ್ವಿಧ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ ಇದ್ದಾಗ ಅವರು ಏಕಾದಶಿ ಬರಲಿ ಗ್ರಹಣ ಬರಲಿ ಯಾವತ್ತೂ ಬಿಟ್ಟಿಲ್ಲ. ಮಹಾನುಭಾವರು ಬದರಿಗೆ ಹೋದಾಗ ಅವ್ರು ಬಾಳೆಹಣ್ಣು ತಿಂದ ಮೇಲೆ ಬಿದ್ದುಕೊಂಡಿದ್ದು. ಭಾಗವತ ಅಂತೂ ತಿಂದದ್ದಕ್ಕೆ ಉಂಡದ್ದಕ್ಕೆ ನೀ ಬೆನ್ನು ತಟ್ಕೊಂಡ್ರೆ ತರವಕ್ಕಿನ್ನ ಜೀವಂತಿ. ಮರ ಬದುಕೋದಿಲ್ವಾ? 300-400 ವರ್ಷ ಬದುಕಿರತ್ತೆ ಕೆಲವು ಮರಗಳು. ಭ್ರಷ್ಟಾಕಿಮ್ನ ಶ್ವಸಂತ್ಯತ ಇಲ್ಲ, ಅವನು ಉಸಿರಾಡಿದ್ದಕ್ಕೆ ಬದುಕಿದ್ದೀನಿ ಅನ್ನೋದಾದರೆ ಅಗಸಾಲಿ ಮನೆ ಹ್ಯಾಂಡ್ ಬ್ಲೋಯರ್ಸು ಗಾಳಿ ಮತ್ತೆ ಬಿಡತ್ತೆ, ತಿದಿ ಅಂತ ಕರೆಯೋರು. ಈಗೆಲ್ಲ ಬೇರೆ ಬೇರೆ ಬಂದಿದೆ ಬ್ಲೋಯರ್ಸು. ಹಿಂದೆ ಬುಸ್ ಬುಸ್ ಅಂತ ಟ್ಯೂಬನ್ನು ಇದು ಮಾಡೋರು. ಈಗೂ ಕೆಲವೊಮ್ಮೆ ಈ ಕಲಾಯಿ ಹಾಕೋನು ಹಾಗೆ ಮಾಡ್ತಾನೆ. ಭಸ್ತ್ರಾಕಿಮ್ನ ಶ್ವಸಂತತ, ಭಸ್ತ್ರ ಅಂತ ಕರೀತಾರೆ ಅಂದರೆ ತಿದಿಗಳು. ಅದು ಗಾಳಿ ಮತ್ತೆ ಬಿಡತ್ತೆ. ಇಲ್ಲ ರೀ, ನಾ ಹೇಳೋದಲ್ಲ, ಹೊತ್ತತ್ತಕ್ಕೆ ತಿಂದೆ ನಿನ್ನ ತಲೆ ಅಂದರು. ನಖಾದಂತಿ ನಮೇ ಹಂತಿ, ನಾಯಿ ನರಿ ತಿನ್ನೋದಿಲ್ಲ, ಮಕ್ಕಳು ಹಿಡಿಯೋದಿಲ್ಲ. ಇದಕ್ಕೆ ನೀ ದೊಡ್ಡವನು ಅನ್ಕೋಬೇಡ. ಏನಾದರೂ ಸಾಧನೆ ಮಾಡಿದರೆ ನಾಳೆ ದಿನ ಪರಲೋಕಕ್ಕೆ ಹೋದಾಗ ಯಮಧರ್ಮರಾಜ ಕೇಳ್ತಾನೆ, ಏನು ತಿಂದು ಏನು ಉಂಡಿ ಅನ್ನಲ್ಲ. ಕೆಲವು ತಿಂದವ್ರಿಗೆ ಅದು ಆನಂದವೂ ಇರುತ್ತೆ. ಆಗ ಕನ್ನಡಿ ಮುಂದೆ ನೋಡ್ಕೋತಾ ಇರ್ತಾರೆ. ಏನು ಅಂದರು? ಇದು ಹಾರ್ಲಿಕ್ಸ್, ಇದು ವೀವಾ. ಅದು ಯಮಧರ್ಮರಾಜ ಕೇಳೋ, ಮಗನೇ ಪಂಚಾಮೃತ ತೊಗೊಂಡ್ಯಾ, ತೀರ್ಥ ತೊಗೊಂಡ್ಯಾ, ಪ್ರಸಾದ ತೊಗೊಂಡ್ಯಾ ಅಂತ ಅಲ್ಲ. ಪರಲೋಕಕ್ಕೆ ಅಂತ ಹೋಗ್ಬೇಕಾದ್ರೆ ಏನಾದರೂ ಸಾಧನೆ ಬೇಕು. ಹಾಗಾಗಿ ಏನು ಮಾಡ್ಕೊಂಬಂದು ನಮ್ಮ ಇಂದ್ರಿಯಗಳನ್ನು ಇಂದ್ರಿಯ ಅಂತ ಕರಿಬೇಕಾದ್ರೆ ಅದಕ್ಕೊಂದು ಕ್ವಾಲಿಫಿಕೇಷನ್ ಇದೆ ಅನ್ನತ್ತೆ ಭಾಗವತ. ಕಣ್ಣು ಎಷ್ಟು ಚೆನ್ನಾಗಿದೆ ರೀ ಅವ್ರ ಕಣ್ಣು, ಇವು ತುಂಬ ಚೆನ್ನಾಗಿ ನವಲಗಿರಿ ಕಣ್ಣಿದ್ದಾಗಿದೆ. ಅದು ನವಲಗಿರಿ ಕಣ್ಣು ಅಂತಾನೆ ಭಾಗವತ ಬೈಯುತ್ತೆ. ಯಾರ ಕಣ್ಣು ದೇವರನ್ನು ನೋಡಿಲ್ಲ, ದೇವರನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗ್ರಂಥಗಳನ್ನು ನೋಡಿಲ್ಲ, ಯಾರ ಕೈ ಶಾಲಿಗ್ರಾಮವನ್ನು ಮುಟ್ಟಿಲ್ಲ, ದೊಡ್ಡವರ ಪಾದಸ್ಪರ್ಶ ಮಾಡಿಲ್ಲ, ಅದು ಕೈಯಲ್ಲಂತೆ. ಬೇಕಾದವರು ಬ್ರೇಸ್ಲೆಟ್ ಹಾಕ್ಕೊಳ್ಳಿ, ಬೇಕಾದ ಆಭರಣ ಹಾಕ್ಕೊಳ್ಳಿ, ಅದು ಶವದ ಕೈ ಅಂತ ಬೈಯತ್ತೆ. ಶಾವೌಕರೌನೋ ಕುರುತೆ ಸಪರ್ಯಾಂ ಹರೇರ್ಲ ಸತ್ ಕಂಚನ ಕಂಕಣವ್ವ ಬರಹಾಯಿತೇತೇ ನಯನೇನ ರಾಣಂ. ಯಾರ ಕಿವಿಯಲ್ಲಿ ದೇವರ ಮಾತು ಬಿದ್ದಿಲ್ಲ, ಯಾರ ಮಾತು ದೇವರ ಬಗ್ಗೆ ಆಡಿಲ್ಲ, ಅವ್ರ ಮಾತಲ್ಲ ಅದು, ಕಪ್ಪೆ ಒಟ್ಟುಕೊಟ್ಟದಾಗೆ ಅಂತ. ಕಿವಿಯಲ್ಲಿ ದೇವರ ಮಾತು ಬಿದ್ದಿಲ್ಲ ಅಂದರೆ ಅದು ಇಲಿ ಓಡಾಡೋ ಬಿಲ ಅಂದ್ರು. ಸುರರಿಂದ್ವಂದ್ಯನ ಸುತ್ತದ ಕಾಲು, ಸೂಳೆ ಮನೆ ಮಂಚದ ಕಾಲು, ಉರಗ ಶಯನನ ನೆನೆಯದ ನಾಲಿಗೆ, ಉಡುವಿನ ನಾಲಿಗೆಯೋ ಮನ್ಮಥ ಜನಕನ ಮರೆತ ಮನುಜರು ಮರವು. ನಾರಾಯಣನ ಕಥೆ
ಕೇಳದ ಕಿವಿಗಳು ಸೋರುವ ಮಾಳಿಗೆ ನಾಳಗಳು. ಓವರ್ಫ್ಲೋ ಪೈಪ್ ಅಂದರು. ನಮ್ಮದೆಲ್ಲ ಹಾಗೆ ಆಗಿದೆ. ಅದು ಓವರ್ಫ್ಲೋ ಏನು ಫ್ಲೋನೇ ಆಗ್ತಾ ಇಲ್ಲ, ಆಮೇಲೆ ಓವರು ಯಾವ್ಯಾವುದೋ ಬೇರೆ ಬೇರೆ ಓವರ್ ಡೋಸೇಜ್ ಎಲ್ಲ ಬರ್ತಾ ಇದೆ. ದೇವರ ವಾರ್ತೆ ಕಮ್ಮಿ. ಇಷ್ಟೆಲ್ಲ ಬೈದು ಆದ್ದರಿಂದ ಹೇಳ್ರಿ, ಬಹಳ ಸಂತೋಷ. ಇದೇ ಮಾತನ್ನು ಪರೀಕ್ಷಿತನು ಕೇಳ್ತಾನೆ. ಆಗ ಪರೀಕ್ಷಿತನಿಗೆ ಉತ್ತರ ರೂಪವಾಗಿ ಭಗವಂತನ ವಿಷಯವನ್ನು ಹೇಳಲಿಕ್ಕೆ ಮೊದಲು ಮಂಗಲಾಚರಣೆ ಮಾಡಿದ್ರು. ಇಲ್ಲಿಂದ ಶುರು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ. ಭಗವಂತ ನಿನಗೆ ನಮಸ್ಕಾರ. 3 ಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಅದನ್ನು ಧಾರಣೆ ಮಾಡಿದ ಹೇ ಭಗವಂತ, ನೀನು ನಮ್ಮೊಳಗೇ ಇದೆ. ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಪ್ರಯತ್ನ ಮಾಡಿಲ್ಲ. ಯಾರು ಪ್ರಯತ್ನ ಮಾಡ್ತಾರೋ ಅವರು ಕಾಣಿಸ್ತಾನಂತೆ. ಪ್ರಯತ್ನ ಮಾಡದೇ ಇದ್ದರೆ ಎಂದೂ ದೇವರು ಇದ್ದದ್ದೂ ಅವ್ರಿಗೆ ಅನುಭವಕ್ಕೆ ಬರಲ್ಲ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ಇತ್ಯದೇಶಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ವಶ್ಯತಾಂ ಸ್ವೇಚ್ಛಯ ಸಜ್ಜನೇ ಸ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಹೀಗಾಗಿ ಒಳಗೆ ದೇವರಿದ್ದಾನೆ, ಪ್ರಯತ್ನ ಮಾಡಿದವರಿಗೆ ವಶನಾಗಿದ್ದಾನೆ. ನಶ್ಯತಾಂ ದೂರಗಂ ಸರ್ವದಾಪಿ ಆತ್ಮಗಂ. ಸದಾ ನಿನ್ನೊಳಗೆ ಇದ್ದರೂ ನಿನ್ನಿಂದ ಅವನು ತುಂಬ ದೂರ. ಯಾಕೆಂದರೆ ನೀ ಪ್ರಯತ್ನ ಮಾಡಿಲ್ಲ. ಇಷ್ಟು ಹೇಳಿ, ನೋಡು ರಾಜನ್, ನೀನು ನನಗೆ ದೇವರ ಬಗ್ಗೆ ಹೇಳು ಅಂತಂದೆ. ನಾ ಹೊಸದಾಗಿ ಏನು ಹೇಳೋದು ಬೇಕಾಗಿಲ್ಲ, ಬ್ರಹ್ಮನಾರದ ಸಂವಾದವನ್ನೇ ಹೇಳ್ತೀನಿ ಅಂತ ಬ್ರಹ್ಮದೇವರ ಬಳಿಯಲ್ಲಿ ನಾರದರು ಬಂದು, ಸರ್ವೋತ್ತಮನಾದ ಬ್ರಹ್ಮ ನನಗೆ ಸೃಷ್ಟ್ಯಾದಿಗಳ ಬಗ್ಗೆ ಹೇಳು ಅಂದರು. ಬ್ರಹ್ಮದೇವರಂದರು, ನಾನೆಲ್ಲಿ ಸರ್ವೋತ್ತಮನು, ಹಾಗೆಲ್ಲ ಅನ್ನಬೇಡ. ನಾನ್ ರತಮ್ಮಿತ್ಯಾಕ್ಷೇಪ ಅಂತ ಆಚಾರ ಅಂತಾರೆ. ಅದು ಸುಳ್ಳಲ್ವಾ? ನಾನಲ್ಲ ಸರ್ವೋತ್ತಮ. ದೇವತೆಗಳಿಗೆ ಅನ್ಯತೋಪಾಸನೆ ಇಷ್ಟ ಆಗೋದಿಲ್ಲ. ಈಗ ನಮಗೆ ಅದಿಷ್ಟ. ಯಾರೋ ಬಂದು ನಮ್ಮನ್ನು ತುಂಬ ಹೊಗಳಿದ್ರೆ, ನೀವು ನಿಮ್ಮ ತಂದೆಗಿನ್ನ ನೀವೇ ಫಸ್ಟ್ ಕ್ಲಾಸ್ ಸರಿ, ಸದ್ಯ ಹೋಗಲಿ ನಿಮಗಾದ್ರೂ ಗೊತ್ತಾಯ್ತಲ್ಲ, ನಮ್ಮ ತಂದೆಗೆ ಇನ್ನೂ ಗೊತ್ತೇ ಆಗಿಲ್ಲ ಅಂಥೇಳಿ ಆನಂದ ಪಡ್ತೇವೆ. ನಾನೆಲ್ಲಿ, ನಮ್ಮ ಅಪ್ಪ ಎಲ್ಲಿ, ಅವನ ಅನುಗ್ರಹದಿಂದ ನನ್ನ ಯೋಗ್ಯತೆ ಹೀಗಿದೆ. ನ ಭಾರತೀಮೆಂಗ ಮೃಷೋಪಲಕ್ಷತೆ. ನನ್ನ ಮಾತು ಎಂದೂ ವ್ಯರ್ಥ ಆಗೋದಿಲ್ಲ. ನ ಕರಿಹಿ ಚಿನ್ಮೇ ಮನಸೋ ಮೃಷಾಗತಿ. ನನ್ನ ಮನಸ್ಸು ಎಂದೂ ದೇವರ ಆಲೋಚನೆಯ ವಿರುದ್ಧವಾದ ಆಲೋಚನೆ ಮಾಡೋದಿಲ್ಲ. ನಮೇ ವೃಷಿಕಾಣಿ. ನನ್ನ ಯಾವ ಇಂದ್ರಿಯವೂ ಅಸನ್ಮಾರ್ಗಕ್ಕೆ ಹೋಗೋದಿಲ್ಲ. ಏನು ಅಷ್ಟು ದೊಡ್ಡವನ? ಅಷ್ಟು ದೊಡ್ಡವನು ನಾನಲ್ಲ. ತುಂಬ ದೊಡ್ಡವನಾದ ನಮ್ಮಪ್ಪ ನನ್ನ ಹೃದಯದಲ್ಲಿ ಬಂದು ನನ್ನನ್ನು ತಬ್ಬಿಕೊಂಡು ನಿಂತಿದ್ದಾನೆ ಅಂತ. ಎನ್ಮೇ ಹೃದ ಉತ್ಕಂಠವತ ಧೃತೋ ಹರಿ. ಆದ್ದರಿಂದ ನಾನು ಹೀಗಾಗಿದ್ದೀನಿ ಅಂತ ಕೆಲವು ದೇವರ ಅವತಾರಗಳನ್ನು ಹೇಳಿ, ಪುರುಷ, ವರಾಹ, ಯಜ್ಞ, ಕಪಿಲ, ದತ್ತ, ವಿಷ್ಣು, ನರ, ನಾರಾಯಣ, ಹರಿ, ಕೃಷ್ಣ, ವಾಸುದೇವ ಅಂತ ಧ್ರುವನಿಗೆ ಒಲಿದ ರೂಪ, ಪೃಥು, ಋಷಭ, ಹಯಗ್ರೀವ, ಮತ್ಸ್ಯ, ಕೂರ್ಮ, ನಾರಸಿಂಹ, ಹರಿ ಅಂತ ಗಜರಾಜನನ್ನು ಮೋಚನೆ ಮಾಡಿದ್ದು 2ನೇ ಶ್ಲೋಕದಲ್ಲಿ ಇಲ್ಲಿ ಹೇಳಿದ್ದಾರೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಹೇಣ ಯೂಥಪತಿರಂಬುಜ ಹಸ್ತಾರ್ಥಃ ಅಹೇದಮಾದಿ ಪುರುಷ ಕಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ಥಿನಮಪ್ರಮೇಯ ಚಕ್ರಾಯುಧ ಪದಕರಾಜ ಭುಜಾಧಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯ ಉಜ್ಜಹಾರ. 2ನೇ ಶ್ಲೋಕದಲ್ಲಿ ಇಡೀ ಗಜೇಂದ್ರ ಮೋಕ್ಷ. ದಿನ ಬೆಳಗ್ಗೆ ಹೇಳಬೇಕು, ಅಷ್ಟು ದೊಡ್ಡ ನಮಗಾಗಲ್ಲ, ಇಲ್ಲಿ ಹೇಳಿಕೊಟ್ಟ್ಯಾರು. ಇದಾದ ಮೇಲೆ ಮಹಿದಾಸ, ಸ್ವಯಂಭುಮನು, ಧನ್ವಂತರಿ, ಪರಶುರಾಮ, ರಾಮ, ಕೃಷ್ಣ, ವೇದವ್ಯಾಸ, ಬುದ್ಧ, ಕಲ್ಕಿ ಅಂತ ದೇವರ ಅವತಾರಗಳನ್ನು ಹೇಳಿ ಕೃಷ್ಣಾವತಾರದ್ದು ಒಂದಿಷ್ಟು ಕಥೆಯನ್ನು ಹೇಳ್ತಾರೆ. ಇದಾದ ಮೇಲೆ ನನಗೆ ಪರಮಾತ್ಮ 2 ಅಕ್ಷರವನ್ನು ಕೇಳಿಸುವಂತೆ ಮಾಡಿದ. ತಪ ಅಂತ ಬ್ರಹ್ಮದೇವರಿಗೆ ತಪಸ್ಸು ಮಾಡಿದೆ. ದೇವರು ತನ್ನ ಮನೆ ತೋರಿಸ್ದ. ಹೇಗಿದೆ ದೇವರ ಮನೆ? ದೇವರ ಮನೆ ವರ್ಣನೆ ಮಾಡಿದ್ದಾರೆ, ವೈಕುಂಠದ್ದು. ಇದು ಬ್ರಹ್ಮದೇವರು ಹೋಗಿ ಬಂದರು ಅಂತ ನಿಮಗೆ ವೈಕುಂಠದ ಮಾಹಿತಿ ಗೊತ್ತಾಯಿತು. ಇಲ್ಲ ಅಂದರೆ ಯಾಕೆ ಅಲ್ಲಿದ್ದವರು ಇಲ್ಲಿ ಬರಲ್ಲ, ಇಲ್ಲಿದ್ದವರು ಅಲ್ಲಿಗೆ ಹೋಗಿಲ್ಲ, ಆದರೂ ಅವರು ವೈಕುಂಠದ ಬಗ್ಗೆ ಹೇಳ್ತಾರೆ ಅಂದರೆ ಸಮಾರಾಧನೆ ಅಂತ ಇಟ್ಕೋಬೇಕು ನಾವು ಅಷ್ಟೇ. ಹೋಗದೆ ಅದರ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗಿದೆ? ಅದರ ಬಗ್ಗೆ ಮಾತಾಡುವ ಅಧಿಕಾರ ನೋಡಿ ಬಂದವರು, ಅದನ್ನು ದೊಡ್ಡದಾಗಿ ಅಥೆಂಟಿಕ್ ಆಗಿ ದಾಖಲು ಮಾಡಿದವರು ಅಂದರೆ ಬ್ರಹ್ಮದೇವರು. ಹೇಗಿದೆ ದೇವರ ಮನೆ? ಶ್ಯಾಮಾವದಾತ ಶತಪತ್ರಲೋಚನಾ. ಎಲ್ಲರಿಗೂ ಬೇಕಾದಷ್ಟು ಆಭರಣ, ಒಳ್ಳೆ ಕಳೆ, ಕಪ್ಪಗಿದ್ದರೂ ಶ್ಯಾಮ ಅವದಾತ,
ಒಳ್ಳೆ ಕಳೆ ಅಂತ. ಎಲ್ಲರಿಗೂ ಚತುರ್ಬಾಹ ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಶ್ರೀರತ್ನರೂಪಿಣಿ ನಿರುಗಾಯ ಪಾದಯೋ. ಲಕ್ಷ್ಮೀದೇವಿ ಪರಮಾತ್ಮನ ಸೇವೆಯನ್ನು ತಾನೇ ಮಾಡ್ತಾಳಂತೆ. ಒಂದು ಜೋಕಾಲಿ ಬಂಗಾರದ್ದು, ಅದರ ಮೇಲೆ ದೇವರು ಮಲಗಿರ್ತಾನೆ. ಒಂದು ರೂಪದಿಂದ ಕಾಲು ಒತ್ತುತ್ತಾ ಇರ್ತಾಳೆ, 10 ರೂಪದಿಂದ ದೇವರು ಕೈ ಮುಗಿದು ನಿಂತಿರ್ತಾಳೆ. ಸ್ವಾಮಿ ಏನಾದರೂ ಹೇಳ್ತೀರಾ? ಅಲ್ಲ, ಯಾಕೆ ಅಲ್ಲೂ ಕೆಲಸದವ್ರು ಪ್ರಾಬ್ಲಮ್ಮ ಅಂದರು. ಅಲ್ಲ, ಅಲ್ಲಿ ಕೆಲಸದವ್ರಿಗೆ ಪ್ರಾಬ್ಲಮ್ ಅಂದರು. ಇಲ್ಲಿ ನಮ್ಮಲ್ಲೆಲ್ಲ ಕಷ್ಟನೇ, ಸಿಗಲ್ಲ ಕೆಲಸದವರು. ಸಿಕ್ಕರು ಅವರು ಪಾತ್ರೆ ಗೀತ್ರೆ ಅದನ್ನೆಲ್ಲ ತೊಳೆದೋಗಿಳಿದು ಮಾಡಲ್ಲ ಅಂತಾರೆ. ಈ ಕಟ್ಟಿಗೆ ಅಥವಾ ಒಲೆ ಮೇಲೆ ಮಾಡಿದ್ದು ನಾವೇನಿದ್ರು ಮುಟ್ಟು ಹೋಗ್ತೇವೆ, ನೀವು ಆಮೇಲೆ ತೊಳ್ಕೊಳ್ರಿ. ಮತ್ತು ಅವನು ಪೂರ್ಣ ದೇವ್ರ ಮನೆ ಒಳಗೂ ಬಿಡಬೇಕು. ಎಲ್ಲ ತುಂಬ ಸಮಸ್ಯೆ ಇದೆ, ಅದೆಲ್ಲ ಹೇಳ್ತಾ ಹೋದ್ರೆ ಸಮಸ್ಯೆ. ಹಾಗಾಗಿ ದೇವ್ರ ಮನೆಯಲ್ಲೇನು ಕೋಟಿ ಕೋಟಿ ಭೃತ್ಯರಿರಲು ಹಠಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಹಳು. ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳೋ. ತಾನೇ ಎಲ್ಲ ಸೇವೆ ಮಾಡ್ತಿರ್ತಾಳಂತೆ. ವಿಶೇಷವಾಗಿ ವೈಕುಂಠದಲ್ಲಿ ಏನು ಅಂದರೆ ಯಾರಿಗೂ ಬೇಜಾರಿಲ್ಲ. ಅಲ್ಲಿ ಒಂದೇ ಒಂದು ಕೊರತೆ ಅಂದರೆ ವಯಸ್ಸಾದವ್ರು ನೋಡಲಿಕ್ಕೆ ಆಗಲ್ಲ. ಎಲ್ಲರಿಗೂ 25 ವರ್ಷ ಪರ್ಮನೆಂಟ್. ರೋಗ ಇಲ್ಲ, ರುಜಿನ ಇಲ್ಲ, ಆರ್ಥರೈಟಿಸ್ ಇಲ್ಲ, ಕಾಲು ನೋವಿಲ್ಲ. ಎಷ್ಟು ಚಂದ ಅಂದರೆ ಇನ್ನೂ ಹೆಣ್ಣುಮಕ್ಕಳು ತುಂಬ ಆನಂದ ಆಗೋದು ವೈಕುಂಠ ಅಂದರೆ. ಅಡುಗೆನೇ ಇಲ್ಲಂತ್ರಿ, ಏನು ಆನಂದ ಅಪ್ಪ. ಅಲ್ಲ, ಅಡುಗೆನೇ ಇಲ್ಲ ಅಂದರೆ ನೀವೇನು ಅನ್ಕೋತಿರೋ ಅದರದೊಂದು ತೇಗು. ಸುಖಿ ಕಾಮಯತೇತ್ರ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ, ಬ್ರಹ್ಮಾಂಡದೊಳಗೆ ಹರಿಸಿ ನೋಡಲು ನಮ್ಮೂರೇ ವಾಸಿ. ನಿದ್ರೆಯೂ ಅಲ್ಲಿಲ್ಲ, ನಿದ್ದೆ ಅಂದರೆ ಅಜ್ಞಾನ ಇಲ್ಲ, ರೋಗೋಪದ್ರವಗಳು ಇಲ್ಲ, ರೋಗ ಇಲ್ಲ, ರುಜಿನ ಇಲ್ಲ. ಅದೊಂದ್ರಿ ಈಗೆಲ್ಲ ಇರುತ್ತೆ, ದುಡ್ಡು ಕಾಸು ಏನೋ ರೋಗಾನು ಜೊತೆಗಿರುತ್ತೆ. ಅದೊಂದು ಕಷ್ಟ. ಈ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ದೇವ್ರ ಬೆಟ್ಟಿಗೆ ತೊಗೋತೀವೋ ಬಿಡ್ತೇವೆ, ಮಾತ್ರೆ ಬೆಟ್ಟಿಗೆ ಮೊದಲು ಹಾಕೋ, ಮಾತ್ರ ಬಲಂ ಅಂತ ಉಪನಿಷತ್ತೇ ಹೇಳಿದೆ ಅಂಥೇಳಿ 108 ಸಮಸ್ಯೆ. ಹಾಗಾಗಿ ಅಲ್ಲಿ ಅದೇ ಇಲ್ಲ, ರೋಗೋಪದ್ರವಗಳು ಇಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ಸಮುದ್ರ ಶಯನ ಬಲ್ಲ ಎಲ್ಲ. ಅಲ್ಲಿ ಅನ್ನೋರು ಆಡೋರು ಇಲ್ಲಂತೆ. ಸರಿ, ಇಂಥ ಊರಿಗೆ ಬರಬೇಕು ಅಂದರೆ ಸಾಧು ಜನರ ಕೂಡಿ ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿ ಮಾಧವ ಪುರಂದರ ವಿಠ್ಠಲ ರಾಯನು ಆಧರಿಸುವನಲ್ಲಿ ಬಲ್ಲ ಎಲ್ಲ, ಬ್ರಹ್ಮಾಂಡದೊಳಗೆ ಹರಿಸಿ ನೋಡಲು ನಮ್ಮೂರೇ ವಾಸಿ ಅಂತ. ಇಷ್ಟು ಚೆನ್ನಾಗಿದೆ ಅಂತ ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.